ನಿಮಗೇನು ತಂದೆ ತಾಯಿ ಪ್ರತಾಪ್ ಸಿಂಹ ಅಂತ ಹೆಸರಿಟ್ಟಿದ್ದಾರೆ ಅಂದ ಮಾತ್ರಕ್ಕೆ ನೀವು ಯಾವಾಗಲೂ ಖಡ್ಗ ಹೆರ್ಕೊಂಡು ನೀವು ಫೈಟಿಂಗ್ ಮೋಡ್ನಲ್ಲೇ ಇರ್ತೀರಿ ಅಂತ ಒಂದು ಅಭಿಪ್ರಾಯ. ಪ್ರದೀಪ್ ಈಶ್ವರ್ ಜೊತೆಗೆ ಜಗಳ, ಅಲ್ಲಿ ಕ್ಷೇತ್ರದಲ್ಲಿ ಲಕ್ಷ್ಮಣ ಜೊತೆಗೆ ಜಗಳ, ಸಂತೋಷ್ ಲಾಡ್ಗೂ ನಿಮಗೂ ಹತ್ಕೊಂಡಿರುತ್ತೆ, ಪ್ರಿಯಾಂಕ್ ಖರ್ಗೆ ಅವ್ರಿಗೂ ನಿಮಗೂ ಹತ್ಕೊಂಡಿರುತ್ತೆ. ಎಷ್ಟು ಕರೆಕ್ಟಾಗಿ ಹೇಳ್ಬಿಟ್ಟೆ ನನ್ನ ಜಾತಕನ. ಇದೆಲ್ಲ ಹೆಂಗ ಗೊತ್ತಾಯ್ತು ನಿನಗೆ? ಆವಾಗ ಸಿದ್ದರಾಮಯ್ಯನವ್ರ ಮೇಲೂ ಮುಗಿ ಬೀಳ್ತೀರಿ. ಏನಿದೆ ಈ ಬರೀ ಫೈಟಿಂಗಾ? ನೋಡಿ, 2023ರಲ್ಲಿ ಕಾಂಗ್ರೆಸ್ ಸರ್ಕಾರ 136+1 ಈ ಬೈ ಎಲೆಕ್ಷನಲ್ಲೂ ಸೀಟ್ ಜಾಸ್ತಿ ಆಗ್ಬಿಟ್ಟು ಈಗ 138 139 ಬಂದಿದೆ. ಇಷ್ಟು ಸೀಟ್ ಬಂದಿದ್ದಾರೆ. ಇವತ್ತು ನೀವು ಯೋಚನೆಯನ್ನು ಮಾಡಿ, ಕಳೆದ 2.5 ವರ್ಷದಿಂದ ಪ್ರಿಯಾಂಕಾ ಖರ್ಗೆ ಅವರಾಗಲಿ, ಸಂತೋಷ್ ಲಾಡ್ ಅವರಾಗಲಿ, ಅಥವಾ ಯಾವುದೇ ಸಚಿವರಾಗಲಿ ಅವರ ಖಾತೆ ಬಗ್ಗೆ ಮಾತಾಡ್ತಿದ್ದಾರ? ಅಥವಾ ಕಾಂಗ್ರೆಸ್ಸಿನ ವಕ್ತಾರರು ಮೈಸೂರಿನ ಲಕ್ಷ್ಮಣ ಇರ್ಬೋದು, ಈ ಚಿಕ್ಕಬಳ್ಳಾಪುರದ ಪ್ರದೀಪ ಇರ್ಬೋದು, ಅಥವಾ ಇನ್ಯಾರನ್ನೇ ತೆಗೆದುಕೊಂಡು ಹೋಗಿ, ನಾವು 2.5 ವರ್ಷದಲ್ಲಿ ಅಧಿಕಾರಕ್ಕೆ ಬಂದಾದ ನಂತರ ನಾವೇನೇನು ಘನ ಕಾರ್ಯವನ್ನು ಮಾಡಿದ್ದೀವಿ, ಕೆಲಸವನ್ನು ಮಾಡಿದ್ದೀವಿ, ಇದ್ರ ಬಗ್ಗೆ ಒಂದು ಪ್ರೆಸ್ ಮೀಟಲ್ಲಾದ್ರೂ ಕೂಡ ಅವ್ರು ಮಾತಾಡ್ತಿದ್ದಾರೆ. ಪ್ರತಿನಿತ್ಯನೂ ಕೂಡ ಇಲ್ಲಿ ಬಿ ಜೆ ಪಿಯ ಸ್ಥಳೀಯ ನಾಯಕರನ್ನು, ಹಿಂದಿನ ಬಿ ಜೆ ಪಿ ಸರ್ಕಾರವನ್ನು ಮತ್ತು ಕೇಂದ್ರದ ಮೋದಿಯವರನ್ನು ಬೈಯುವಂಥದ್ದನ್ನು ನಿತ್ಯ ಕಾಯಕ ಮಾಡಿಕೊಂಡಿದ್ದಾರೆ. ಆಯಿತು, PSI ಹಗರಣ ಅಂತ ಇದೇ ಪ್ರಿಯಾಂಕಾ ಖರ್ಗೆ ಪ್ರೆಸ್ ಮೀಟಲ್ಲಿ ಪ್ರತಿನಿತ್ಯನೂ ಮಾತಾಡೋರು. ಇವತ್ತು ಪ್ರಿಯಾಂಕಾ ಖರ್ಗೆ PSI ಹಗರಣದ ಬಗ್ಗೆ ಮಾತಾಡ್ತಿದ್ದಾರಾ? ಮಾತಾಡ್ತಾನೇ ಇಲ್ಲ. ನೀವು ಅಧಿಕಾರಕ್ಕೆ ಬಂದಾದಮೇಲೆ ನೀವು ಯಾವ ವಿಚಾರಗಳನ್ನು ಇಟ್ಕೊಂಡು ಜನರ ಮುಂದೆ ಹೋಗಿ BJPಯವ್ರನ್ನ ಭ್ರಷ್ಟರು ಅಂತ ಹೇಳಿ ಮನವರಿಕೆಯನ್ನು ಮಾಡಿಕೊಟ್ಟು ಊರಿಗೊಂದು ಕಲ್ಪನೆಯನ್ನು ಮೂಡಿಸ್ಬಿಟ್ಟು ನೀವು ಅಧಿಕಾರಕ್ಕೆ ಬಂದರೆ ಆ ವಿಚಾರಗಳನ್ನು ಮರೆತುಬಿಟ್ರಿ ನೀವು. ಈ ನಿನ್ನ ಚುರುಕು ಬುದ್ಧಿನೇ ನನಗಿಷ್ಟ ಆಗೋದು. ಅಂದರೆ ಏನು ಮಾಡ್ತಾಯಿದ್ರಿ? ನಾನು ಪ್ರಿಯಾಂಕಾ ಖರ್ಗೆ ಅವ್ರನ್ನ, ಸಂತೋಷ್ ಲಾಡ್ ಅವ್ರನ್ನ, ಅಥವಾ ಪ್ರದೀಪ್ ಈಶ್ವರ್ ಇರ್ಬೋದು, ಲಕ್ಷ್ಮಣ್ ಇರ್ಬೋದು, ಇವರು ಒಬ್ಬೊಬ್ಬರ ಬಗ್ಗೆ ಹೋಗ್ಬೇಕಾದ್ರೆ ನಾನು ಯಾಕಾಗಿ ಇವ್ರನ್ನ ಟೀಕೆಯನ್ನು ಮಾಡ್ತೀನಿ, ಯಾಕೆ ನನಗೂ ಅವ್ರಿಗೂ ಸಂಘರ್ಷ ಆಗುತ್ತೆ ಅಂತಂದರೆ, ಟೈಮ್ ತಕ್ಕೊಂಡೆ ಎಲ್ಲಿ ಪರವಾಗಿಲ್ಲ. ನಾನು ಕೆಲವೊಂದು ವಿಚಾರಗಳನ್ನ ನೇರವಾಗಿ ಹೇಳ್ತೀನಿ. ಈಗ ಸಂತೋಷ್ ಲಾಡ್ ಅವರು, ಅವ್ರಿಗೆ ಒಂದು ಗುರುತರವಾದಂಥ ಇಲಾಖೆ ಇದೆ, ಕಾರ್ಮಿಕ ಇಲಾಖೆ. ಹೌದು, ಕಾರ್ಮಿಕ ಇಲಾಖೆ ಹೇಗೆ ಅಂತಂದರೆ, ಇಷ್ಟೂ ಜನ ಕಾರ್ಮಿಕರು ಅಂದರೆ ESI ಯಾರ್ಯಾರು ಕಟ್ತಾರಲ್ಲ ಅವ್ರ ಕೆಳಗಡೆ ಬರ್ತಾರೆ. ಈ ಅದರೊಳಗಡೆ ಅಸಂಘಟಿತ ಕಾರ್ಮಿಕರು ಕೂಡ ಅವರಿಗೆ ಬರ್ತಾರೆ. ನಿಮಗೆ ಬೆಂಗಳೂರಿನಲ್ಲಿರುವಂಥ ರಾಜಾಜಿನಗರ ESI ಹಾಸ್ಪಿಟಲ್ ಒಂದು ಬಿಟ್ಟರೆ ಎಲ್ಲದು ಅವರಿಗೆ ಬರುತ್ತೆ. ವರ್ಷಕ್ಕೆ ಕೇಂದ್ರ ಸರ್ಕಾರದಿಂದ 1500 ಕೋಟಿಗಿಂತ ಹೆಚ್ಚು ESI ಏನು ಕಟ್ಟಿರ್ತಾರೆ ಅದ್ರದ್ದು ವಾಪಸ್ ರಾಜ್ಯ ಸರ್ಕಾರಕ್ಕೆ ಬರುತ್ತೆ. ನೀವು ಅದು ಸಂಬಳ ಸವಲತ್ತು ಕೊಡಲಿಕ್ಕೆ, ಫೆಸಿಲಿಟಿ ಕ್ರಿಯೇಟ್ ಮಾಡಲಿಕ್ಕೆ, ಅವರಿಗೆ ಮನೆಗಳನ್ನು ಕಟ್ಟಿಸ್ಕೊಡ್ಲಿಕ್ಕೆ ಇದಕ್ಕೆಲ್ಲ ಕೊಡ್ತಾರೆ. ಹಾಗೆ ESI ಹಾಸ್ಪಿಟಲ್ಗಳನ್ನು ಇಡೀ ರಾಜ್ಯಾದ್ಯಂತ ESI ಹಾಸ್ಪಿಟಲ್ಗಳು ಸುಸಜ್ಜಿತವಾದಂಥ ಹಾಸ್ಪಿಟಲ್ಗಳು ಮಾತ್ರ ಅಲ್ಲ, ಔಟ್ರೀಚ್ ಸೆಂಟರ್ಗಳು ಇದ್ದಾವೆ. ಇವು ಎಲ್ಲಿ ನೀವು ಅದನ್ನು ಸ್ಟ್ರೆಂಥನ್ ಮಾಡೋ ಕೆಲಸವನ್ನು ಮಾಡಿದ್ದೀರಾ? ಎಕ್ವಿಪ್ಮೆಂಟ್ ಕೊಡೋಂಥ ಕೆಲಸವನ್ನು ಮಾಡಿದ್ದೀರಾ? ಯಾವ ಕೆಲಸನೂ ಮಾಡಲಿಲ್ಲ. ನೀವು ಸಂತೋಷ್ ಲಾಡ್ ಅವರು ಭಾರತದ ಏನು ಸಾಲ ಏನಿದೆಯಲ್ಲ, ಎಕ್ಸ್ಟರ್ನಲ್ ಡೆಪ್ಟು ಏನು ವಿದೇಶಿ ಸಾಲ ಏನಿದೆಯಲ್ಲ, ಸಾಲ ಮನಮೋಹನ್ ಸಿಂಗ್ ಕಾಲದಲ್ಲಿ 55 ಲಕ್ಷ ಕೋಟಿ ಇತ್ತು. ಎಲ್ಲ ಜನ ಇದ್ರೆ ನೀವೆಲ್ಲ ಸ್ಪೆಕ್ಟೇಟರ್ಸ್ ಇದ್ದು ಕೇಳಿಸ್ಕೊಳ್ಳಿ, ಮಹಾಜನತೆಯೂ ಕೂಡ ನೋಡ್ತಿರ್ತಾರೆ. 55 ಲಕ್ಷ ಕೋಟಿ ಇತ್ತು, ಆದರೆ ಇವತ್ತು 220 ಲಕ್ಷ ಕೋಟಿ ಆಗಿದೆ ಅಂತ ಹೇಳ್ತಾರೆ. ನಾನು ಅದನ್ನೇ ಹೇಳಿದೆ, ನೀವು ChatGPT ತೆಗೆದು ನೋಡಿ, ಇಂಡಿಯಾಸ್ ಎಕ್ಸ್ಟರ್ನಲ್ ಡೆಪ್ಟ್ ಅಂದರೆ ಎಷ್ಟಿದೆ ಅಂತ ನೋಡಿದರೆ $736 ಬಿಲಿಯನ್ ಇದೆ. ಅದನ್ನು ರೂಪಿಗೆ ಕನ್ವರ್ಟ್ ಮಾಡಿದ್ರೆ, ಇವತ್ತಿನ ರೂಪಿಗೆ ಕನ್ವರ್ಟ್ ಮಾಡಿದರೆ ಇವತ್ತು 88 ರೂಪೀಸ್ ಏನೋ ಇದೆ ಡಾಲರ್ ಅಗೇನ್ಸ್ಟ್ ರುಪಿಯ ವ್ಯಾಲ್ಯೂ ಇರುವಂಥದ್ದು. 65 ಲಕ್ಷ ಕೋಟಿ ಆಗುತ್ತೆ. ನೀವು ಎಲ್ಲಿಂದ 220 ಲಕ್ಷ ಕೋಟಿ ಆಗೋಯ್ತು? ಏನು ಉತ್ತರ ಕೊಡ್ತೀಯ ಇದಕ್ಕೆ? ಹೇಳು ಒಂಚೂರು. ನೀವು ಈ ಥರ ಹಸಿ ಸುಳ್ಳು ಹೇಳ್ತಾರಲ್ಲ, ನಾನು ಅದನ್ನು ಏನು ಮಾಡ್ತೀನಿ, ಪಾಯಿಂಟ್ ಬೈ ಪಾಯಿಂಟ್ ರಿಪೋರ್ಟ್ ಮಾಡ್ತೀನಿ. ಇನ್ವೆಸ್ಟಿಗೇಷನ್ ಬಹಳ ಸೀರಿಯಸ್ ನಡೀತಾ ಇದೆ. ಇನ್ನೊಂದು, ನಿಮ್ಮ BJP ಬಂದ್ಮೇಲೆ ಎಷ್ಟು ಗುಡಿ ಕಟ್ಟಿರ್ರಿ ನೀವು? ನಮ್ಮ ಕಾಂಗ್ರೆಸ್ ಇದ್ದಾಗ ನಾವು 7.5 ಲಕ್ಷ ಗುಡಿ ಕಟ್ಟಿದ್ದೀವಿ, ನೀವು ಒಂದು ಗುಡಿ ಗಟರ ಕಟ್ಟಿರಿ ಅಂತ ಹೇಳ್ತಾರೆ. ಆಯಿತು, ಗುಡಿಗ ರಾಮ ಜನ್ಮಭೂಮಿಗೆಲ್ಲ ಗುಡಿ ಕಟ್ಟರೆ ಯಾರು ಅಂತ ಗೊತ್ತು. ಇಡೀ ದೇಶದಲ್ಲಿ ಇವತ್ತು ಇರೋದೇ 6.5 ಲಕ್ಷ ಗುಡಿಗಳು. ಅದು ಗುಡಿ ಕಟ್ಟರೋರು ಯಾರು? ನಿಮ್ಮೂರಿನಲ್ಲಿ ನೀವೇ ಒಂದು ಸ್ವಂತ ಆಸಕ್ತಿಯಿಂದ ಒಂದು ಗುಡಿ ಕಟ್ಟಿಸಿರ್ತೀರಿ. ಇಲ್ಲಿರೋ ಬಂದಿರೋರು ಯಾರ ಗುಡಿ ಕಟ್ಟಿಸಿರ್ತಾರೆ, ನಮ್ಮ ಹಿರಿಯರ ಗುಡಿ ಕಟ್ಟಿಸಿರ್ತಾರೆ. ಈ ಥರ ಸಾಮಾನ್ಯ ಜನರು ಕಟ್ಟಿಸಿದ್ರೆ ಸರ್ಕಾರ ಗುಡಿ ಕಟ್ಟಿಸೋದಿಲ್ಲ. ಕರೆಕ್ಟ್ ಅಪ್ಪ. ಆಯಿತು, ಶಕ್ತಿಪೀಠ ಮಾಡಿದವ್ರು ಯಾರ್ರೀ ಅಂತ ಹೇಳ್ತಾರೆ. ಶಕ್ತಿಪೀಠ ಅಂದರೆ ಏನು? ಶಕ್ತಿಪೀಠನ ಕಾಂಗ್ರೆಸ್ ಮಾಡ್ತಾ? ಶಕ್ತಿಪೀಠಕ್ಕೆ ಒಂದು ಇತಿಹಾಸ ಇದೆ, ಒಂದು ಪೌರಾಣಿಕ ಹಿನ್ನೆಲೆ ಇದೆ. ಏನು ದಕ್ಷ ಏನು ಶಿವನ ಮೊದಲನೇ ಹೆಂಡತಿ ಸತಿ ಇದ್ದಾಳಲ್ಲ, ದಕ್ಷ ಯಜ್ಞವನ್ನು ಮಾಡ್ತಾನೆ, ಶಿವನನ್ನು ಅದಕ್ಕೆ ಕರೆಯಲ್ಲ, ಆದರೆ ಸತಿ ಅದಕ್ಕೆ ಹೋಗ್ತಾಳೆ.
ಹೋಗಿ ಆದ ನಂತರ ತನ್ನ ಗಂಡನಿಗೆ ಅವಮಾನ ಮಾಡಿದ ತನ್ನ ಅಪ್ಪ ಅಂತ ಹೇಳಿಬಿಟ್ಟು ಯಜ್ಞಕುಂಡಕ್ಕೆ ಅವಳು ಹಾರು ಬೀಳ್ತಾಳೆ. ಬಿದ್ದಾಗ ಶಿವ ಅವಳ ಜೊತೆ ಹೋಗುವಾಗ ಸತಿ ಜೊತೆಗೆ ಗಣಗಳನ್ನು ಕಳಿಸಿರ್ತಾನೆ. ಶಿವನಿಗೆ ಮಾಹಿತಿ ಸಿಗುತ್ತೆ, ಯಜ್ಞಕ್ಕೆ ಹಾರಿದಳೆ ಸತಿ ಅಂತ ಹೇಳಿ. ಆಗ ವೀರಭದ್ರನನ್ನು ಕಳಿಸಿಬಿಟ್ಟು ಯಜ್ಞವನ್ನು ನಾಶವನ್ನು ಮಾಡ್ತಾನೆ. ಆಗ ಸತಿಯ ದೇಹ ಚೂರು ಚೂರಾಗಿ ಬೇರೆ ಬೇರೆ ಕಡೆ ಬೀಳುತ್ತೆ, 51 ಕಡೆ ಬೀಳುತ್ತೆ. ರಾಮಾಯಣದಲ್ಲಿ ಬರೋ ರಾವಣನಿಗೆ 10 ತಲೆ ಇದ್ರೆ ಈ ಮಹಾನುಭಾವನಿಗೆ ಒಂದೇ ತಲೆಯಲ್ಲಿ 10 ಮೆದುಳಿದೆ ಅಂತ ಗೊತ್ತಾಯ್ತು. ಆ 51 ಕಡೆ ಬಿದ್ದಂತಹ ಜಾಗಗಳನ್ನು ಕೂಡ ನಾವು ಶಕ್ತಿಪೀಠ ಅಂತ ಹೇಳ್ತೀವಿ. ಇವತ್ತು ಕಾಶಿನಲ್ಲಿ ವಿಶಾಲಕ್ಷ್ಮಿ ಅಂತೀವಿ, ಮಧುರೈನಲ್ಲಿ ಮೀನಾಕ್ಷಿ ಅಂತ ಹೇಳ್ತೀವಿ, ಕೊಲ್ಲೂರಿನಲ್ಲಿ ಮಹಾಲಕ್ಷ್ಮಿ ಅಂತ ಹೇಳ್ತೀವಿ, ನಂದಿನಿ ಅಂತೀವಿ, ಕಪಾಲಿನಿ ಅಂತೀವಿ, ಮಹಿಷಮರ್ದಿನಿ ಅಂತೀವಿ. ಈ ಥರ 51 ಶಕ್ತಿಪೀಠ ಇದೆ. ಇದಕ್ಕೆ ಸಾವಿರಾರು ವರ್ಷದ ಇತಿಹಾಸ ಇದೆ. ಸಂತೋಷ್ ಲೌಡ್ ಅವರು ಬಂದು ಇದು ನಾವು ಮಾಡಿದ್ದು ಅಂದರೆ ನಾವು ಅದನ್ನು ಸುಮ್ಮನೆ ಕೂತ್ಕೊಳ್ಳ. ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು. ನೀವೊಂದು ಹೇಳೋ ಬಗ್ಗೆ ಅವರೊಂದು ಹೇಳೋ ಬಗ್ಗೆ ಏನು ಅಬ್ಜೆಕ್ಷನ್ ಇಲ್ಲ. ಈಗ ಎಷ್ಟು ಚಂದ ಮಾತಾಡಿದ್ರಲ್ಲ, ಇಷ್ಟೇ ಹೆಲ್ದಿಯಾಗಿ ಎರಡೂ ಕಡೆ ವಾದಗಳು ಬಂದರೆ ಭಾಳ ಚೆನ್ನಾಗಿರುತ್ತೆ. ನೀವು ಭಾರತದ ಸಾಲ ಎಷ್ಟು ಅನ್ನೋ ವಿಷಯದಲ್ಲಿ ನೀವೊಂದು ಸಂಖ್ಯೆ ಹೇಳಿದ್ರಿ, ಅವರೊಂದು ಸಂಖ್ಯೆ ಹೇಳಿದ್ರು. ಅದನ್ನು ಪ್ರದೀಪ್ ಈಶ್ವರ್ ಕೌಂಟರ್ ಮಾಡಿದ್ರು. ಬಟ್ ಲ್ಯಾಂಗ್ವೇಜ್ ಎಲ್ಲೆಲ್ಲಿ ತನಕ ಹೋಗ್ಬಿಡ್ತೀರಿ, ನಾನು ಭಾಳ ಬೇಜಾರಾಗದು ಅದು ಅಂತ. ನೋವಿದೆ, ಆಕ್ರೋಶ ಇದೆ. ಈಗ ನೋಡಿ, ಪೊಲಿಟಿಕಲ್ ಡಿಸ್ಕೋರ್ಸ್ ನೀವೀಗ ಹೇಳ್ತಾ ಇದ್ದೀರಿ, ಅವರೊಂದು ಹೇಳ್ತಾರೆ ಆ ಅಂಕಿ ಸಂಖ್ಯೆಗಳು ಈ ಅಂಕಿ ಸಂಖ್ಯೆಗಳು, ಹಿಂಗಿದ್ರೆ ಭಾಳ ಚೆನ್ನಾಗಿರುತ್ತೆ. ನಾನು ಸಂತೋಷ್ ಲಾಡ್ಗೆ ಆ ಒಂದು ವಿಷಯದಲ್ಲಿ ಒಂದು ಘನತೆ ಗಾಂಭೀರ್ಯನ ಸುಳ್ಳು ಹೇಳಿ ನಾನು ಅದನ್ನು ಕೌಂಟರ್ ಮಾಡಿದ್ರು ಕೂಡ ಆ ಸಭ್ಯತೆಗೆ ಯಾರೇ ನಾವು ಯಾವತ್ತೂ ದಾಟಲ್ಲ. ಇಲ್ಲಿ ಇದೇನು ಅಂತಂದರೆ, ಈ ಮನೆ ಮುಂದೆ ಒಂಥರ ನಾಯಿಗಳಿವೆ ಎಚ್ಚರಿಕೆ ಅಂತಲ್ಲ, ಇಲ್ಲಿ ನೀ ಬೋಳ ನಾಯಿಗಳು 1-2-3 ಇರ್ತವೆ. ನೋಡಿ, ಹೆಚ್ಚು ಕಡಿಮೆ 2 ವರ್ಷ ಆಯಿತು ಪ್ರದೀಪ್ ಈಶ್ವರನ ಮೇಲೆ ನಾನು ಕೇಸ್ ಹಾಕಿ. ಅವನು ನನಗೆ ಅಯೋಗ್ಯ, ಮುಟ್ಟಾಳ, ಅವಿವೇಕಿ ಅಂತೆಲ್ಲ ಹೇಳಿಕೆ ಕೊಡೋನು. ನಾನು ಒಂದು ದಿನ ನಾವು ವಿಷಯಕ್ಕೆ ಹೋಗಿಲ್ಲ. ನಾನು ಕೋರ್ಟ್ ಮುಖಾಂತರನೇ ಉತ್ತರ ಕೊಡಬೇಕು ಅಂತ ಹೇಳ್ಬಿಟ್ಟು ಕೋರ್ಟಲ್ಲಿ ಹೋಗಿ ಸ್ಪೆಷಲ್ ಕೋರ್ಟಲ್ಲಿ ಟ್ರಯಲಿಗೆ ಬಂತು. ಟ್ರಯಲಿಗೆ ಬಂದಾದ ಕೂಡಲೇ ಇವೇನು ಮಾಡಿದ, ಆ ಕೇಸನ್ನು ಕ್ವಾಶ್ ಮಾಡಲಿಕ್ಕೆ ಅಂತ ಹೈಕೋರ್ಟಿಗೆ ಹೋದ. ಹೈಕೋರ್ಟ್ನಲ್ಲೂ ಕೂಡ ಕ್ವಾಶ್ ಮಾಡಲಿಲ್ಲ. ಎಲ್ಲ ಡೆರೋಗೇಟರ್ ಆಗಿ ಅವ್ನು ಮಾತಾಡಿದ್ದಾನೆ ಅಂತ ಹೇಳ್ಬಿಟ್ಟು, ನಿಂದನಾತ್ಮಕವಾಗಿ ಮಾತಾಡಿದ್ದಾನೆ ಅಂತ ಹೇಳ್ಬಿಟ್ಟು ಕೊನೆಗೆ ಕೋರ್ಟ್ ಹೇಳ್ತು, ಇಬ್ಬರು ಜನಪ್ರತಿನಿಧಿಗಳಿದ್ರಿ, ಅವು ಇದ್ದಾರೆ, ನಾನಿಲ್ಲ ಇವತ್ತು. ಅವ್ರಿಗೆ ಏನಂತ ಹೇಳಿದ್ರು, ಒಂದು ಕಾಂಪ್ರಮೈಸ್ ಮಾಡ್ಕೊಳ್ಬೋದಾ ನೋಡಿ ಅಂತಂದ್ರು. ಓಕೆ, ಕಾಂಪ್ರಮೈಸ್ಗೆ ಗೌರ್ಮೆಂಟ್ ಅದು ಕೋರ್ಟ್ ಮಾನಿಟರ್ಡ್ ಒಂದು ಕಾಂಪ್ರಮೈಸ್ಗೆ ಕಳಿಸಿದ್ರು. ಒಬ್ಬರನ್ನ ಅಪಾಯಿಂಟ್ ಕೂಡ ಮಾಡಿದ್ರು, ಅಡ್ವೊಕೇಟನ್ನು. ಅವ್ರ ಎದುರುಗಡೆ ನಾನು ಹೇಳಿದೆ, ಇಫ್ ಹಿ ಈಸ್ ರೆಡಿ ಟು ಟೆಂಡರ್ ಅನ್ ಅನ್ಕಂಡೀಷನಲ್ ಅಪಾಲಜಿ ಆ್ಯಂಡ್ ಹಿ ಶುಡಂಟ್ ರಿಪೀಟ್ ಇಟ್, ಐ ಆಮ್ ರೆಡಿ ಫಾರ್ ಎ ಕಾಂಪ್ರಮೈಸ್ ಅಂತ. ನಾನು ಹೇಳಿಲ್ಲ, ನಾನು ಯಾವುದನ್ನು ಆ ಥರದ್ದು ಹೇಳಿಲ್ಲ, ಸ್ಲ್ಯಾಂಡ್ರಸ್ ಆಗಿ ಅದು ಇದು ಅಂತ ಪ್ರದೀಪ್ ಈಶ್ವರ್ ಹೇಳ. ಅದಕ್ಕೆ ನಾನು ಹೇಳಿದೆ, ಆವತ್ತೇ ನಾನು ಫೌಲ್ ಲ್ಯಾಂಗ್ವೇಜ್ ಅವತ್ತೂ ಯೂಸ್ ಮಾಡಿದ್ದು ಹೇಳ್ತೀನಿ ನಿಮಗೆ. ಅವತ್ತು ಹೇಳಿದೆ ನಾನು, ಐ ಡೋಂಟ್ ವಾಂಟ್ ಟು ಕಾಂಪ್ರಮೈಸ್ ವಿತ್ ಎ ಫೌಲ್ ಮೌತ್ಡ್ ಅಂಡ್ ಲೋ ಲೈಫ್ ತಗ್ ಲೈಕ್ ಹಿಮ್ ಅಂತಂದೆ. ಇದನ್ನು ಸಿದ್ದರಾಮಯ್ಯನವರು ನಾನು ಟೀಕೆ ಮಾಡ್ತೀನಿ. 14 ಸೈಟು ತಗೊಂಡು ಸರಿ ಅಂತ ನಾನು ಹೇಳ, ತಪ್ಪು ಅಂತ ಹೇಳಲೇಬೇಕಲ್ವಾ? ಇವತ್ತು ಕರ್ನಾಟಕದ ಸಾಲ 8 ಲಕ್ಷ ಕೋಟಿ ಮಾಡಿದ್ದಾರೆ, ಗ್ಯಾರಂಟಿ ಸ್ಕೀಮ್ಗಳಿಂದ ಹಿಂಗೆ ಬಂದ್ಬಿಟ್ಟು ಇವತ್ತು ಯಾವುದೇ ಡೆವಲಪ್ಮೆಂಟ್ ಆಗಿಲ್ಲ, ಟೀಕೆನ ಮಾಡ್ತೀನಿ. ಮೈಸೂರು ಅಭಿವೃದ್ಧಿಗೆ ಯಡಿಯೂರಪ್ಪನವರು ಹೇಗೆ ಶಿವಮೊಗ್ಗನ ಉದ್ಧಾರ ಮಾಡಿದ್ರು, ಆ ಥರ ನೀವು ಮೈಸೂರನ್ನ ಡೆವಲಪ್ ಮಾಡ್ಬೋದಿತ್ತು. 2ನೇ ಸರಿ ಮುಖ್ಯಮಂತ್ರಿ ಆಗಿದ್ರೆ ಏನೂ ಆಗಿಲ್ಲ ಅಂತ ನಾನು ಟೀಕೆನ ಮಾಡ್ತೀನಿ. ಇವ್ರು ಇಲ್ಲಿ ಮಾಡಿದ ಕೆಲಸನ ಮಾಡ್ದಲ್ಲೇ ಮೋದಿಯವ್ರನ್ನ ಬೈಕೊಂಡು ಕೂತಿದ್ರೆ ನಾನು ಸಿದ್ದರಾಮಯ್ಯವ್ರನ್ನ ಟೀಕೆ ಮಾಡ್ತೀನಿ. ಹಾಗೆ ನಾನು ಟೀಕೆನ ಮಾಡಿದಾಗ ಪ್ರತಾಪ್ ಸಿಂಹನ ಅಪ್ಪಂದ, ಯತ್ನಾಳ್ ಅಪ್ಪಂದ, ಆರ್ ಅಶೋಕನ ಅಪ್ಪಂದ, ನಾನು ಪದೇ ನಮ್ಮಪ್ಪ ಯಾಕೆ ಬರ್ತಾನೆ? ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದರೆ, ಥೋ ನಿಮ್ಮ ಯತ್ನಾಳವರಪ್ಪ, ಆರ್ ಅಶೋಕಣ್ಣ ಅವರ ಅಪ್ಪ ಯಾಕೆ ಬರ್ತಾರೆ? ಯಾರು ಮಾತಾಡ್ತಿರೋದು? ನಾನು ಯಾವತ್ತೂ ಮಾತಾಡಿಲ್ಲ, ನಾನು ಈ ವಿಷಯಕ್ಕೆ ಹೋಗಲಿಲ್ಲ. ನಾನು ಆಮೇಲೆ ಏನು ಮಾಡಿದೆ, ಆ ಚಿಕ್ಕಬಳ್ಳಾಪುರದಲ್ಲಿ ಒಬ್ಬ ಕೂಗು ಮಾರಿದ್ದಾನೆ ಅಂತ ನಾನು ಇಂಡೈರೆಕ್ಟಾಗಿ ಕೊಟ್ಟೆ. ಮತ್ತೆ ಮೈ ಪರ್ಚ್ಗಳನ್ನು ಮತ್ತೆ ಹೋಗ್ತಾನೆ. ಹೋಗ್ಬಿಟ್ಟು ಮತ್ತೆ ಹೇಳ್ತಾ ಹೋಗಿ ಕೊನೆಗೆ ಏನಂತ ಹೇಳಿದೆ, ಎಲ್ಲರಿಗೂ ಅಪ್ಪ ಅಪ್ಪ ಅಂತ ಹೇಳ್ತೀಯಲ್ಲಪ್ಪ, ಸರಿಯಾದ ಅಪ್ಪ ಇಲ್ಲದೇ ಇದ್ದವ್ರು ಅಷ್ಟೇ ಈ ಥರ ಮಾತಾಡೋಕ್ಕೆ ಸಾಧ್ಯ ಅಂತಂದಾಗ ಒಂದು ಮೀಡಿಯಾದ ಎದುರುಗಡೆ ಹುಬ್ಬೇರಿಸ್ಕೊಂಡು ಹೇಳ್ತಾನೆ, ಓ ನಮ್ಮಪ್ಪನ ಆಸ್ತಿಗೆ ಯಾರೋ ಪಾಲ್ ಕೇಳಕ್ಕೆ ಬರೋರಿದ್ದಾರೆ ಅಂದರೆ, ಅವ್ರ ಅಪ್ಪನ ಆಸ್ತಿ ಪಾಲ್ ಕೇಳಕ್ಕೆ ಬರೋರಿದ್ದಾರೆ ಅಂದರೆ ಏನರ್ಥ? ಏನು ಉತ್ತರ ಕೊಡ್ತೀಯ ಇದಕ್ಕೆ? ಹೇಳು ಒಂಚೂರು. ಅದರ ಅರ್ಥ ಏನಾಗುತ್ತೆ? ಅದಕ್ಕೆ ಅವನಿಗೆ ಅರ್ಥವಾಗುವಂತಹ, ಅವನು ತೆಲುಗುನ ಬಿ ಗ್ರೇಡ್ ಸಿನಿಮಾ ನೋಡ್ಕೊಂಡು ಬೆಳೆದಿರೋವನಿಗೆ ಅದೇ ಭಾಷೆನಲ್ಲಿ ನಾನು ಸುತ್ತಿಬಿಟ್ಟು ಹೊಡೆದಿದ್ದೀನಿ ಅಷ್ಟೇ. ಬಟ್ ಡು ಯು ಅಗ್ರಿ ಇದು ಭಾಳ ಕೆಟ್ಟ ಹಂತಕ್ಕೆ ಹೋಯ್ತಿಲ್ಲ? ಏನಾಗುತ್ತೆ ಗೊತ್ತಾ, ನಿಮ್ಮದು ಲಕ್ಷ್ಮಣ ಅವ್ರದ್ದು ಮತ್ತು ನಿಮ್ಮದು ಪ್ರದೀಪ್ ಈಶ್ವರ್ ಎರಡು ವಿಷಯದಲ್ಲಿ ಒಂದು ಕ್ಲಾರಿಟಿ ಕೊಡ್ತೀನಿ. ಈಗ ಸಾರ್ವಜನಿಕ ಜೀವನದಲ್ಲಿರೋರು ನಾವಲ್ಲ, ಪರ್ಸೆಪ್ಷನ್ ಮೇಲೆ ಇವತ್ತು ರಾಜಕಾರಣ ನಡೆಯುವಂಥದ್ದು. ಒಳ್ಳೆಯವನು ಅಂದರೆ ಒಳ್ಳೆಯವನು, ಕೆಟ್ಟವನು ಅಂದರೆ ಕೆಟ್ಟವನು, ಈ ಥರನೇ ರಾಜಕಾರಣ ನಡೀತಾ ಇರ್ತದೆ. ಇವನು ಬಂದು ನನ್ನ ಬಗ್ಗೆ ಈ ರೀತಿ ಅವಾಚ್ಯ ಶಬ್ದಗಳನ್ನು
ಬಳಕೆ ಮಾಡಿದಾಗ ನಾನು ಕೋರ್ಟಿಗೆ ಹೋದೆ, ಹೈಕೋರ್ಟಿಗೂ ಹೋಯಿತು. ಕೋರ್ಟಲ್ಲಿ ತೀರ್ಮಾನ ಆಗಬೇಕಲ್ವಾ, ನನ್ನನ್ನು ತಾರ್ಕಿಕವಾಗಿ ಅವನು ಟೀಕೆ ಮಾಡಲಿ. ಬಂದುಬಿಟ್ಟು ಅಪ್ಪ ಅಮ್ಮ ಇವೆಲ್ಲ ಯಾಕೆ ವಿಚಾರ ಬೇಕು? ಮೊನ್ನೆ ವಿಧಾನ ಪರಿಷತ್ತಿನ ಸಭಾಧ್ಯಕ್ಷರಾಗಿರುವಂಥ ಬಸವರಾಜ ಪಾಟೀಲ್ ಹೊರಟ್ಟಿ ಅವರು ಹೇಳಿದರೆ, ಆಕಸ್ಮಿಕವಾಗಿ ಸ್ಪೀಕರ್ ಆಗ್ಬೋದು, ML ಆಗೋಕ್ಕಾಗಲ್ಲ ಅಂತ ಹೇಳ್ತಾನೆ. ಜಾಸ್ತಿ ಆಯ್ತು, ತುಂಬಾ ಜಾಸ್ತಿ ಆಯ್ತು. ಅಲ್ಲ, ಹೊರಟ್ಟಿ ಅವ್ರು ಎಷ್ಟು 7-8 ಸರಿ ಗೆದ್ದಿರುವಂಥವ್ರು, ಎಲ್ಲ ಪಾರ್ಟಿಲಿ ಗೆದ್ದಿರುವಂಥವ್ರು, ಅವ್ರು ಸ್ವಂತ ಶಕ್ತಿಯಿಂದ ಗೆದ್ದಿರುವಂಥವ್ರು, ಅವ್ರು ಸ್ಪೀಕರ್ ಆಗಿರೋದು ಇವಾಗ ಸತತವಾಗಿ ಗೆದ್ಕೊಂಡು ಬಂದಿರೋ ಮನುಷ್ಯ, ಅವ್ರಿಗೆ ಈ ಥರ ಅಗೌರವದಲ್ಲಿ ಮಾತಾಡ್ತಾನೆ ಮನುಷ್ಯ. ಅಣ್ಣ, ಒಬ್ಬರ ಜೊತೆ ಕಿತ್ತಾಡಿಲ್ಲಣ್ಣ ನಾನು. ಅಷ್ಟು ಒಳ್ಳೆ ಹೆಸರು ತಗೊಂಡಿರೋ ಹುಡುಗ ನಾನು ಪೆರೇಸಂದ್ರದಲ್ಲಿ. ಕೋರ್ಟಲ್ಲಿ ಹೋಗಿ ಕೋರ್ಟಿಂದ ನಾನು ಸ್ಟೇ ತಂದೆ. ಸ್ಟೇ ನಾನು ಇವತ್ತು ಹೇಳ್ತೀನಿ, ಸ್ಟೇ ಕೋರ್ಟ್ ಏನು ಕೊಡುತ್ತೆ, ಒಂದು ವೇಳೆ ಅದು ಸತ್ಯ ಸಂಗತಿಯಾಗಿದ್ದರೆ ಪ್ರಕಟ ಮಾಡಲಿಕ್ಕೆ, ಪ್ರಸಾರ ಮಾಡಲಿಕ್ಕೆ ನೀವು ಸರ್ವ ಸ್ವತಂತ್ರರು. ಅಸತ್ಯವನ್ನಷ್ಟೇ ಹೇಳಬಾರ್ದು ಅಂತಿದೆ. ಸ್ಟೇ ತಗೊಂಡು ಎಲ್ಲಿದೆ ಸ್ಟೇ ಆಯ್ತು? ಸತ್ಯ ಇತ್ತು, ನಿನ್ನ ಮೊಬೈಲಲ್ಲಿ ವಿಡಿಯೋ ಆಯ್ತಾ, ಬಿಡಪ್ಪ ಅಂತಂದೆ. ನಾನಿರಲ್ಲ ಭೂಮಿ ಮೇಲೆ. ಹೇಳಿದೆ, ಏನಪ್ಪ ನಿನ್ನ ಮನೆಯವ್ರದ್ದೇನಾರು ಇದೆಯಾ? ಮತ್ತು ಯಾಕೆ ನೀನು ಭಯ? ಕೊಡು ಮೀಡಿಯಾದವರಿಗೆ, ಇಲ್ಲ ಕೊಡು ಕೋರ್ಟಿಗೆ ಅಂತ ಕೇಳಿದೆ. ಮತ್ತು ಅದೇ ಮಾತಾಡ್ದ. ಆಮೇಲೆ ತೀರಾ ಹತ್ರಕ್ಕೆ ಹೋಗಿ ಹೊಡೆದ್ರೆ ಅಷ್ಟೇ ಅರ್ಥ ಆಗೋದು. ಯಾಕೆಂದರೆ ನಮಗೂ ಕುಟುಂಬ ಅಂತಿರುತ್ತೆ, ನಮ್ಮನ್ನು ಬಂಧು ಮಿತ್ರರು ಇರ್ತಾರೆ, ನಮ್ಮ ನೆಂಟರಿಷ್ಟಿರ್ತಾರೆ, ನಮ್ಮ ಹಿತೈಷಿಗಳಿರ್ತಾರೆ. ನಮ್ಮ ಬಗ್ಗೆ ಈ ರೀತಿ ಅಪನಂಬಿಕೆ ಬರೆಸುವಂತಹ ಆರೋಪಗಳನ್ನು ಮಾಡ್ತಾ ಇರ್ಬೇಕಾದ್ರೆ ನಮ್ಮವರಿಗೂ, ನನ್ನನ್ನು ಇಷ್ಟಪಡೋವಂಥವ್ರಿಗೂ ನೋವಾಗುತ್ತೆ ಅನ್ನೋದು ಅವನಿಗೂ ಅರ್ಥ ಆಗಬೇಕು ಅಂತೇಳಿ ಹೇಳ್ಬಿಟ್ಟು, ಇನ್ನು ನಿನ್ನ ಹೆಂಡ್ತಿದಿದೆಯಾ, ಇನ್ನೊಂದು ಹೇಳಕ್ಕೆ ಹೋಗಲ್ಲ, ಇನ್ನೊಂದು ಯಾರ್ದೋ ಇದೆಯಾ ಅಂತ ಕೇಳಿದೆ. ಹರಟಾಗ್ಬಿಟ್ಟು ಅವನು ಹುಚ್ಚುಚ್ಚಾಗಿ ಮಾತಾಡ್ಬಿಟ್ಟು ಇವಾಗ ತೆಪ್ಪಗಾಗಿದ್ದಾನೆ. ಒಂದೊಂದು ಸರಿ ಅವರಿಗೆ ಅರ್ಥವಾಗುವಂಥ ಭಾಷೆಯಲ್ಲೇ ಉತ್ತರ ಕೊಡಬೇಕಾದಂಥ ಅನಿವಾರ್ಯತೆ ಬರುತ್ತೆ. ಯಾಕೆಂದರೆ ನಾವು ಈ ಸಮಾಜದಲ್ಲಿ ಹುಟ್ಟಿಲ್ಲ. ಒಂದೊಂದು ಸರಿ ಊರಿನಲ್ಲಿ ಒಂದು ಬೀದಿನೇ ಬಂದುಬಿಡುತ್ತೆ. ಊದಿನ ಬಂದಾದ ಕೂಡಲೇ ಊರಿನವರೆಲ್ಲ ಒಟ್ಟು ಸೇರಿ ಬೀದಿನೇ ಹೊಡೆದಾಕಿರೋ ಓಕೆ. ಯಾವನೊಬ್ಬ ಧೈರ್ಯ ಮಾಡಿಬಿಟ್ಟು ಊರಿನವರೆಲ್ಲ ಅಯ್ಯೋ ಇಲ್ಲ ಕಚ್ಬಿಟ್ಟು ಅದು ಕಷ್ಟ ಅಂತ ಹೇಳ್ಬಿಟ್ಟು ಎಲ್ಲ ಮನೆ ಒಳಗಡೆ ಕೂತಿರ್ತಾರೆ, ಕಿಟಕಿಲಿ ನೋಡ್ತಾ ಇರ್ತಾರೆ. ಒಬ್ಬೇನೋ ಧೈರ್ಯ ಮಾಡಿಬಿಟ್ಟು ಹೋಗ್ಬಿಟ್ಟು ಅದನ್ನು ಬೀದಿನೇ ಹೊಡೆದಾಕ್ಬಿಡ್ತಾನೆ. ಪ್ರತಾಪ್ ಸಿಂಹ ಬೀದಿನೇ ಹೊಡೆದಾಕ್ಬಿಟ್ಟ ಅಂತ ಅಂದ್ಬಿಟ್ರೆ ಹಂಗೆ ಬೀದಿನೇ ಹೊಡೆದಾಕಿದ್ದೀನಿ ಅಷ್ಟೇ. ಇದು ಸಮಾಜದ ಸ್ವಾಸ್ಥ್ಯದ ದೃಷ್ಟಿಯಿಂದ ಕೊಚ್ಚಗೆ ಹಾಕಲ್ಲಾಗ್ತೀಯ ಅಂತ ಕೆಲವರು ಹೇಳ್ತಾರೆ. ಅಲ್ಲ, ಕೊಚ್ಚೆನ ಹಾಗೆ ಬಿಟ್ಟರೆ ಜೋರಾಗಿ ಮಳೆ ಬಂದು ತೊಳ್ಕೊಂಡು ಹೋಗಲಿಲ್ಲ ಅಂದರೆ ಅಲ್ಲಿ ಸೊಳ್ಳೆ ಬರುತ್ತೆ. ಸೊಳ್ಳೆ ಬಂದಾದರೆ ನಿಮಗೆ ಕಚ್ಚುತ್ತೆ, ಮಲೇರಿಯಾ ಬರುತ್ತೆ, ಡೆಂಗ್ಯೂ ಬರ್ತದೆ, ಇನ್ನೇನೋ ಸಮಸ್ಯೆಗಳು ಬರುತ್ತೆ. ಅದಕ್ಕೋಸ್ಕರ ಸ್ವಚ್ಛ ಮಾಡೋವಂಥ ಕೆಲಸವನ್ನು ಮಾಡಿದ್ದೀನಿ. ಇನ್ನೇನು ನಾನು ಬೇರೆ ಏನು ಮಾಡಿರೋವಂಥದ್ದಲ್ಲ ಅನ್ನೋದನ್ನು ಬಹಳ ವಿನಮ್ರವಾಗಿ ನಮ್ಮ ಜನಕ್ಕೂ ಕೂಡ ನಾನು ಹೇಳಲಿಕ್ಕೆ ಹೋಗ್ತೀನಿ. ಈ ನಿನ್ ಚುರುಕು ಬುದ್ಧಿನೇ ನನಗಿಷ್ಟ ಆಗೋದು. ಏನು ಗೊತ್ತಾದ್ರೆ ನಾನು ಕೆಲವೊಂದು ಗ್ರಾಮ್ಯ ಪದಗಳನ್ನು ಹೇಳಕ್ಕೆ ಹೋಗಲ್ಲ. ಏನು ನಾರ್ತ್ ಕರ್ನಾಟಕದಲ್ಲಿ ಇದೆ, ಅದು ಈಗ ಅದನ್ನು ಬಹಳ ಅಸಭ್ಯವಾಗುತ್ತೆ, ಅದಕ್ಕೋಸ್ಕರ ಹೇಳಲ್ಲ. ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಲಿ ಹಿಡಿಯುತ್ತೆ. ಹೆಂಗೆ ಯಾರು ಹೊಡಿಬೇಕು, ಹೆಂಗೆ ಹೊಡೆದ್ರೆ ಅರ್ಥ ಆಗುತ್ತೆ, ಅದನ್ನು ಹಂಗೆ ಹೊಡೆದ್ಬಿಟ್ಟಿದ್ದೀನಿ. ಇನ್ನು ನಾನು ಆ ವಿಷಯಕ್ಕೆ ಹೋಗಲ್ಲ. ನಾನು ಅದಕ್ಕೆ ಏನೇನು ಉತ್ತರ ಕೊಡಬೇಕು. ಮತ್ತೆ ನೋಡಿ, ಇನ್ನು ನನ್ನನ್ನು ಕೋರ್ಟ್ ಕೇಸ ಇದ್ದಿದ್ದು ನನಗೆ. ಕೋರ್ಟಲ್ಲಿ ಹೋಗಿ ಇವ್ರನ್ನೆಲ್ಲರೂ ಕೋರ್ಟಿಗೆ ಟ್ರ್ಯಾಕ್ ಮಾಡಿದ್ದೀನಿ. ಆದರೆ ಕೋರ್ಟಲ್ಲಿ ಈ ಪ್ರಕ್ರಿಯೆ ವಿಳಂಬ ಆಗೋದ್ರಿಂದ ಎಷ್ಟು ದಿನ ಅಂತ ನಾವು ತಡ್ಕೊಂಡಿರೋದು. ನಾವು ಅದಕ್ಕೋಸ್ಕರವಾಗಿ ಇವರಿಬ್ಬರಿಗೆ ಹೊಡೆತವನ್ನ ಕೊಟ್ಟಿದ್ದೀನಿ. ಅದು ಬಿಟ್ಟರೆ ಬೇರೆ ಇನ್ನೇನೂ ಇಲ್ಲ. ಅಲ್ಲಿಗೆ ಮುಗಿಸ್ಬಿಡಿ ಅಂತ ನಾನು ಮುಗಿಸಾಯ್ತು. ನೋಡಿ, ನಾನು ಒಂದು ಹೊಡೆತ ಹೊಡೆದೆ, ಅವನು 2 ಪ್ರೆಸ್ ಮೀಟು, 3 ಚಾನಲಿಗೆ ಹೋಗಿ ಕುತ್ಕೊಂಡಿದ್ದಾನೆ. ಹೊಡೆತ ಹೆಂಗಿರ್ಬೋದು ನೀವು ಯೋಚನೆ ಮಾಡಿ. ಎಲ್ಲ ಕರ್ನಾಟಕದ ಮಹಾಜನತೆಗೆ ಹೇಳ್ತೀನಿ, ಇನ್ನು ನನಗೆ ಒಂದೊಂದು ಸ್ವಲ್ಪ ಆಸ್ಪತ್ರೆ ಸೇರಿಸ್ಬೇಕಾಗುತ್ತನ್ನ. ಯಾಕೆ ಅಂತ ಹೇಳ್ತೀನಿ, 223 ಕ್ಷೇತ್ರದಲ್ಲಿ ಎಲ್ಲಿ ಬೇಕಾದ್ರೂ ನಿಂತ್ಕೊಳ್ಳಿ, ಆಶಾಕ ಸೋಸ್ತೀನಿ, ಆಗ್ಲೋಗೆ ವಿಜಯಣ್ಣನ ಸೋಸ್ತೀನಿ, ಯತ್ನಾಳನ ಸೋಸ್ತೀನಿ. ಏನು ಮಾತಾಡ್ತೀರಿ ಅವ? ಮುಂದಿನ ತಿಂಗಳು ನಾನು ರಾಜಭವನದಲ್ಲಿ ನೋಡಿ ಅಂತಾರೆ. ಅಂದರೆ ಏನು ಸುರ್ಜೇವಾಲಾಗೆ ಏನೋ ದುಡ್ಡು ಕೊಟ್ಟೆ ಸೆಟ್ ಮಾಡ್ಕೊಬಿಟ್ಟಿದ್ದಾನೆ ಮಿನಿಸ್ಟರ್ ಆಗೋಕ್ಕೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಸಿದ್ದರಾಮಯ್ಯನವ್ರು ಅಂತಾರೆ 136 ಸೀಟ್ ಬಂದಾಗ ಸಿದ್ದರಾಮಯ್ಯನವ್ರು ನಿನ್ನ ನೆಕ್ಸ್ಟ್ ನಾನು ರಾಜಭವನದಲ್ಲಿ ಪ್ರಮಾಣ ವಚನ ಸ್ವೀಕರಿಸೋ ನೋಡಿ ಅಂತ ಹೇಳಲಿಲ್ಲ. ಡಿ ಕೆ ನೇ ಹೇಳಲಿಲ್ಲ. ಇವನು ಯಾರು ನೆನ್ನೆ ಮೊನ್ನೆ ಏನೋ ಬಂದಿರೋನು, ಏನೋ ಸುಧಾಕರ್ ಮೇಲೆ ಸಿಟ್ಟಿಗೆ ಗೌಡ್ರುಗಳೆಲ್ಲ ತಲೆ ಕೆಟ್ಬಿಟ್ಟು ಅವ್ನಿಗೆ ಓಟ್ ಹಾಕ್ಬಿಟ್ಟು ಇವ್ನು ಗೆದ್ದಿರೋನು. ಇವನು ಹೋಗ್ಬಿಟ್ಟು ರಾಜಭವನದಲ್ಲಿ ನೋಡಿ ಅಂತ ಹೇಳ್ತಾನೆ. ಕಾನ್ಫಿಡೆನ್ಸ್ ರೀ, ಆತ್ಮವಿಶ್ವಾಸ. ಕಾನ್ಫಿಡೆನ್ಸ್ ಒಬ್ಬ ಮನುಷ್ಯಂಗೆ ಇರಬೇಕು. ಕಾನ್ಫಿಡೆನ್ಸ್ ಅಲ್ಲ, ಒಂದು ನಿಮಿಷ. ಕಾನ್ಫಿಡೆನ್ಸು ಒಳ್ಳೆ ಚಿಕ್ಕಬಳ್ಳಾಪುರದಲ್ಲಿ ನಾನು ಸೂಪರಾಗಿ ಕೆಲಸ ಮಾಡಿದ್ದೀನಿ ಅನ್ನೋದು ಇದೆಯಲ್ಲ, ಆ ಸೇವೆ ಮಾಡೋದಿದೆಯಲ್ಲ, ಅದು ಕಾನ್ಫಿಡೆನ್ಸು. ಜನರು ನಾನು ಹೋಲಿಸ್ಕೋತೀನಿ ಅನ್ನೋದು ಇದೆಯಲ್ಲ, ಅದು ಕಾನ್ಫಿಡೆನ್ಸು. ಸ್ಥಾನಕ್ಕೆ ಹೋಗ್ತೀನಿ. ನಮ್ಮಲ್ಲಿ ಹೆಂಗಾಗಿದೆ ಅಂದರೆ, ಒಬ್ಬ MLA ಆದವನಿಗೆ ಇಮಿಡಿಯೇಟ್ ಮಿನಿಸ್ಟರ್ ಆಗಬೇಕು, ಮಿನಿಸ್ಟರ್ ಆದವನಿಗೆ ಚೀಫ್ ಮಿನಿಸ್ಟರ್ ಆಗಬೇಕು. ಇವರು ಆಸೆಗಳ ಹಿಂದೆ ಬಂದಿರುವಂಥವ್ರು, ಸ್ಥಾನದ ಆಕಾಂಕ್ಷೆಯಿಂದ ಇವತ್ತು ರಾಜಕಾರಣಕ್ಕೆ ಬಂದಿದ್ದಾರೆ. ಒಳ್ಳೆ ಕೆಲಸ ಏನು ಮಾಡಿದ್ದೀವಿ ಅಂತ ಹೇಳಬೇಕಲ್ಲ. ಒಂದ್ ಸ್ವಲ್ಪ ಕರುಣೆ ಇರ್ಲಿ, ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ. ನನಗೆ ನಿಜ ಹೇಳಬೇಕು ಅಂದ್ರೆ ಏನೋ ಪಾಪ ಅನಿಸುತ್ತೆ. ಮನೆಯಲ್ಲಿ ಅವ್ರ ಮನೆಯವರೆಲ್ಲ ಹೆಂಗೆ ತಡ್ಕೊಂಡಿದಾರೋ ಗೊತ್ತಿಲ್ಲ. ಇವನ್ನ ಇಂಥ ಮನೇಲಿ ಹುಚ್ಚರು ಇಟ್ಕೊಂಡಿರೋದು ಬಹಳ ಕಷ್ಟ. ನೀ ಯಾವನು ಕೇಳಕ್ಕೆ?
ಇವನಿಗೆ ಫಸ್ಟ್ ಆಫ್ ಆಲ್ ನೆಕ್ಸ್ಟ್ ಅವನಿಗೆ ಟಿಕೆಟೇ ಸಿಗಲ್ಲ ಅಲ್ಲಿ, ಇಲ್ಲ ನಾನು ಅಲ್ಲೇ ಮುಳುಗಿಸ್ತಾರೆ ನೋಡಿ. ನಿಮ್ಮ ಲೋಕಲ್ ಈಗ ನನ್ನ ಹತ್ರ ಒಂದು ಆತ್ಮವಿಶ್ವಾಸ ಅಂದರೆ ಏನು, ನಾನು ಲೋಕಲ್ ಬಾಡಿ ಇವಾಗ 2.5 ವರ್ಷದಲ್ಲಿ ಒಳ್ಳೆ ಕೆಲಸನ ಮಾಡಿದರೆ ಜನ ಕೈ ಹಿಡಿದಿರೋರು. ಈ ಲೋಕಲ್ ಬಾಡಿ ಎಲೆಕ್ಷನಲ್ಲಿ ಗೆಲ್ಲಿಸೋರು, ಅಲ್ಲೇ ತಿರಸ್ಕಾರವನ್ನು ಮಾಡಿದ್ದಾರೆ. 2.5 ವರ್ಷದಲ್ಲೇ ಒಬ್ಬ ವ್ಯಕ್ತಿಯನ್ನು ತಿರಸ್ಕಾರ ಮಾಡಿದ್ದಾರೆ. ಆದರೂ ನಾವು ರಾಜಭವನದಲ್ಲಿ ನೋಡಿ ನಾನು 223 ಕ್ಷೇತ್ರದಲ್ಲಿ ಎಲ್ಲ ಕ್ಷೇತ್ರದಲ್ಲಿ ಗೆದ್ದು ಬರ್ತೀನಿ ಅಂತಂದರೆ ಏನ್ರಿ, ನನಗೆ ಇದಕ್ಕೇನಂತ ಹೇಳ್ಬೇಕು ನನಗಂತೂ ಗೊತ್ತಿಲ್ಲ. ಇವನು ತೀರಾ ಕಂಪ್ಲೀಟು ಹುಚ್ಚಾಬಿಡ್ದಾನೆ ಅಂತ ಅನ್ನಿಸ್ತು ನನಗೆ. ಅದಕ್ಕೋಸ್ಕರ ಒಂದು ಹೊಡೆತ ಕೊಟ್ಟಿದ್ದೀನಿ ಅಷ್ಟೇ. ಈ ದೇಶಕ್ಕೆ ನಿಮ್ಮಿಂದ ಒಂದು ಸಣ್ಣ ಸಹಾಯ, ಸ್ಮಾಲ್ ಹೆಲ್ಪ್, ನೋ ಚಾನ್ಸ್. ನಮಸ್ತೆ ಸರ್, ನನ್ನ ಹೆಸರು ರವಿಕಾಂತ್ ಅಂತ, ಕಾಂಗ್ರೆಸ್ ಕಾರ್ಯಕರ್ತ. ಮೊದಲೆಲ್ಲ ರಾಜಕಾರಣಿಗಳು ಮಾತಾಡ್ಬೇಕಾದ್ರೆ ಕೇಳಬೇಕಪ್ಪ ಅನ್ಸೋದು. ಈಗ ರಾಜಕಾರಣಿಗಳು ಮಾತಾಡ್ಬೇಕಾದ್ರೆ ಮೈ ಪರ್ಚ್ಕೊಳ್ಳೋಣ, ತಲೆ ಜುಟ್ಟೆಲ್ಲ ಕಿತ್ಕೊಳ್ಳೋಣ ಅನ್ಸುತ್ತೆ. ನೀನ್ ಹೇಳ್ತಾ ಇರೋದು ಕರೆಕ್ಟ್. ಆ ಪರಿಸ್ಥಿತಿಗೆ ರಾಜಕಾರಣಿಗಳು ಬಂದ್ಬಿಟ್ಟಿದ್ದಾರಾ? ಅಲ್ಲ, ಒಂದು ನಿಮಿಷ, ನೀವು ಬರೀ ರಾಜಕಾರಣಿಗಳನ್ನು ಬೈಬೇಡಿ, ನ್ಯೂಸ್ ಚಾನಲ್ನವ್ರನ್ನೂ ಬೈರಿ. ನಾನು ಎಲ್ಲರೂ ಸಾಮೂಹಿಕವಾಗಿ. ಅಲ್ಲ, ಒಂದು ನಿಮಿಷ, JH ಪಟೇಲ್ ಇದ್ದಾಗ ನ್ಯೂಸ್ ಚಾನಲ್ಗಳು ಇರಲಿಲ್ಲ ರೀ. ನ್ಯೂಸ್ ಚಾನಲ್ಗಳು ಅವಾಗಿದ್ದಿದ್ರೆ JH ಪಟೇಲ್ ಹಂಗೆ ಅಂತಾರೆ ನೀವೇನಂತೀರಿ ಅಂತ ದೇವೇಗೌಡರ ಹತ್ರ ಹೋಗಿ ನಾವು ಕೇಳ್ತಿದ್ವಿ. ಅವ್ರು ಹೇಳಿದ್ದನ್ನು ತಗೊಂಬಂದು ಟೆಲಿಕಾಸ್ಟ್ ಮಾಡ್ತಿದ್ವಿ. 24 hours ನ್ಯೂಸ್. ಅಲ್ಲ, ಆಗ ರಾಜಕಾರಣಿಗಳು ಒಂದು ನಿಮಿಷ ಪೂರ್ತಿ ಕೇಳಿಸ್ಕೊಂಡು, ನಿಮ್ಮ ಪ್ರಶ್ನೆ ಅರ್ಥ ಆಗಿದೆ. ರಾಜಕಾರಣದಲ್ಲಿ ಡಿಸ್ಕೋರ್ಸ್ ಅನ್ನೋದು ಕೆಳ ಹಂತಕ್ಕೆ ಹೋಗಿದೆ, ಅದನ್ನು ಒಪ್ಕೊಳ್ಳೋಣ. ಅದಕ್ಕೆ ಕಾರಣಗಳನ್ನು ಪಟ್ಟಿ ಮಾಡುವಾಗ ಬರೀ ರಾಜಕಾರಣಿಗಳನ್ನು ಬ್ಲೇಮ್ ಮಾಡಬಾರ್ದು. ಮಾಧ್ಯಮದವರಾಗಿ ನಮ್ಮ ಜವಾಬ್ದಾರಿ ಕೂಡ ಅದರಲ್ಲಿದೆ. 24 hours ನ್ಯೂಸ್ ಚಾನಲ್ನ ಕಾಲ ಇದು. ಸೊ ಅವ್ರು ಹಂಗಂದ್ರು ನೀವೇನಂತೀರಿ, ಇವ್ರು ಹಿಂಗಂದ್ರು ನೀವೇನಂತೀರಿ. ಒಂದಲ್ಲ ಒಂದು ದಿವಸ ಎಲ್ಲರೂ ಸೇರೋ ನಿರ್ಧಾರ ತೆಗೆದುಕೊಂಡು ಈ ರಿಯಾಕ್ಷನ್ ಜರ್ನಲಿಸಮನ್ನು ನಿಲ್ಲಿಸಬೇಕು ಅನ್ನೋ ನಿರ್ಧಾರ ನಮ್ಮ ಕಡೆಯಿಂದ ಆಗಬೇಕಾಗಿದೆ. ಈ ನಿನ್ ಚುರುಕು ಬುದ್ಧಿನೇ ನನಗಿಷ್ಟ ಆಗೋದು. ಸಾರ್ವಜನಿಕ ಜೀವನದಲ್ಲಿ ಅಟಲ್ ಬಿಹಾರಿ ವಾಜಪೇಯಿಯಂತಹ ಮುತ್ಸದ್ದಿ ನಾಯಕನಿಗೆ ಮೇರು ವ್ಯಕ್ತಿತ್ವಕ್ಕೆ ಮಧ್ಯಪ್ರದೇಶದಲ್ಲಿ ನಿಂತ್ಕೊಂಡು ಗದ್ದಾರ್ ಅಂತ ಕರೆದಿದ್ದಾರೆ ಹೇಳಿ ಸೋನಿಯಾ ಗಾಂಧಿ. ನರೇಂದ್ರ ಮೋದಿಯವರಿಗೆ ಮೌತ್ಕ ಸೌದಾಗರ್ ಅಂತ ಹೇಳ್ಬಿಟ್ಟು ಸಾವಿನ ವ್ಯಾಪಾರಿ ಅಂತ ಕರೆದಿದ್ದು, ಪರ್ಸನಲಾಗಿ ಅಟ್ಯಾಕ್ ಮಾಡಿದ್ದು ಇದೇ ಕಾಂಗ್ರೆಸ್ ಪಾರ್ಟಿ, ಇದೇ ಸೋನಿಯಾ ಗಾಂಧಿ ಅವರು. ಹೌದು ಕಣೋ, ನೀನು ಹೇಳ್ತಾ ಇರೋದು ಕರೆಕ್ಟ್. ಅವಾಗ ಒಂದು ಮುಖಾಮುಖಿ ಅಂತ ಕಾರ್ಯಕ್ರಮ ಇತ್ತು. ಆ ಕಾರ್ಯಕ್ರಮದಲ್ಲಿ ಒಬ್ಬರು ಅದ್ರ ಬಗ್ಗೆ JH ಪಟೇಲ್ರಿಗೆ ಇದೇ ಥರ ವೈಯಕ್ತಿಕ ಪ್ರಶ್ನೆಯನ್ನು ಭಾಳ ಸಾರ್ವಜನಿಕವಾಗಿ ಕೇಳಿದಾಗ JH ಪಟೇಲ್ ವಾಪಸ್ ಹೆಂಗೆ ಹೊಡೆದಿದ್ರು ಅಂತ ನನಗೆ ಗೊತ್ತು. ನಿಮಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ರಾಮಕೃಷ್ಣ ಹೆಗ್ಡೆ ಅವ್ರ ಬಗ್ಗೆ ವೈಯಕ್ತಿಕ ಜೀವನದ ಬಗ್ಗೆ ಭಾಳಷ್ಟು ಚರ್ಚೆಗಳಾಗಿದ್ದಾವೆ, ನಿಮಗೆ ಅದ್ರ ಬಗ್ಗೆ ಅರಿವಿಲ್ಲ, ಆಯ್ತಾ? ನಿನ್ಗಿದು ಬೇಕಿತ್ತ ಮಗನೇ. ಯಾರ್ದೋ ಮನೆ ಬೆಡ್ರೂಮಲ್ಲಿ ಇವತ್ತು ನೈತಿಕತೆಯನ್ನು ಹುಡ್ಕುವಂಥ ಸ್ಥಿತಿ ಬಂದೋಗಿದೆ. ಹಾಗಾಗಿ ವೈಯಕ್ತಿಕವಾಗಿ ಇವತ್ತು ಎಲ್ಲ ಜಗಳಗಳನ್ನು ಅಲ್ಲಿ ಆ ಹಂತಕ್ಕೆ ಇಳಿಸ್ಕೊಂಡ್ಬಿಟ್ರೆ, ನೀನು ಅಪ್ಪ ಅಣ್ಣ ಅವ್ವ ಅಂತ ನಿಮ್ಮ ಮದ್ದೂರು MLA ಕುಮಾರಸ್ವಾಮಿ ಅವರಿಗೆ ಅಥವಾ ರವೀಂದ್ರ ಶ್ರೀಕಂಠೆ ಅವರಿಗೆ ಏನೇನು ಬೈತಾರೆ ಅಂತ ನಿಮಗೆ ಗೊತ್ತಾ? ನಿಮ್ಮ ಕಾಂಗ್ರೆಸ್ MLA ಕಚಾರಕ ಅಂತೇಳಿ ಹೇಳ್ಬಿಟ್ಟು ಈ ಥರದ್ದೆಲ್ಲ ಪದಗಳನ್ನು ಬಳಸ್ತಾರೆ. ಅವ್ರ ಹಿನ್ನೆಲೆ ಏನು ಅಂತ ಗೊತ್ತೇನ್ರಿ? ನಿಮ್ಮ ಇದರಲ್ಲಿರೋಂಥ ಈ ವೀರೇಂದ್ರ ಪಪ್ಪಿ, ಇವಾಗ ಜೈಲ್ಗೆ ಹೋಗಿದಾರಲ್ಲ ವೀರೇಂದ್ರ ಪಪ್ಪಿ, ಇವರೆಲ್ಲರೂ ಯಾವ ಕ್ಯಾಟಗರಿ ಅವರು ಎಲ್ಲಿಂದ ಬಂದರು ಅಂತ ಗೊತ್ತೇನ್ರಿ? ನನ್ನ ಅವಶ್ಯಕತೆ ಯಾರಿಗಿದೆ? ನನ್ನ ಅವಶ್ಯಕತೆನೇ ಇಲ್ವಲ್ಲ. ಇಲ್ಲಿ ಪ್ರತಾಪ್ ಸಿಂಹ ಒಬ್ಬ ರೈಟ್ರು ಇವತ್ತು ಬಂದು ನಾನು MP ಆಗಿ 10 ವರ್ಷ ಒಳ್ಳೆ ಕೆಲಸ ಮಾಡಿ ಇವತ್ತು ಜನ ಸಂಪಾದನೆ ಮಾಡ್ಕೊಂಡ್ರಿ. ನನ್ನಂಥವ್ರು ನಿಮ್ಮಂಥವ್ರು ಅಜಿತ್ ಅಂಥವ್ರು ಯಾವಾಗಲೂ ರಾಜಕಾರಣಕ್ಕೆ ಬರೋಕ್ಕಾಗೋದು? ಕೇಳಕ್ಕೆ ದರಿದ್ರ ಸ್ಥಿತಿಯಲ್ಲಿ ನಾವಿದ್ದೀವಿ. ಸ್ವಾತಂತ್ರ್ಯ ಬಂದಂಥ ಸಂದರ್ಭದಲ್ಲಿ ಇಡೀ ನಮ್ಮ ಸರ್ಕಾರ ಲಿಕ್ಕರ್ ಮಾಫಿಯಾದ ಕೆಳಗಡೆ ಇತ್ತು. ಅದಾದಮೇಲೆ ಎಜುಕೇಷನ್ ಮಾಫಿಯಾದ ಕೆಳಗಡೆ ಹೋಯಿತು. ಆನಂತರ ಮೈನಿಂಗ್ ಮಾಫಿಯಾದ ಕೆಳಗಡೆ ಹೋಯಿತು. ಆನಂತರ ಸ್ಯಾಂಡು ಮಾಫಿಯಾದ ಕೆಳಗಡೆ ಹೋಯಿತು. ಇವಾಗ ಮಾಫಿಯಾ ಕಂಟ್ರೋಲ್ ಮಾಡ್ತಾಯಿತ್ತು ಮನಿ ಪವರಿಂದ, ಶೇರ್ ಮನಿ ಪವರಿಂದ. ಇವತ್ತು ಎಜುಕೇಷನ್ ಮಾಫಿಯಾದಲ್ಲಿ, ಸ್ಯಾಂಡು ಮತ್ತು ಮೈನಿಂಗ್ ಮಾಫಿಯಾದಲ್ಲಿರುವಂಥವ್ರು, ಲಿಕ್ಕರ್ ಮಾಫಿಯಾದಲ್ಲಿರೋ ಪ್ರತಿಯೊಬ್ಬರೂ ಕೂಡ ನಿಮ್ಮ ಸನ್ಮಾನ್ಯ ಶಾಸಕರು, ಸಂಸದರು, ಸಚಿವರಾಗ್ಬಿಟ್ಟಿದ್ದಾರೆ ರೀ. ಕರೆಕ್ಟ್ ಅಪ್ಪ. ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ, ಎಲ್ಲ ಪಾರ್ಟಿ, ನಿಮ್ಮ ಪಕ್ಷದಲ್ಲೂ ಇದೆ, ಎಲ್ಲ ಪಾರ್ಟಿ. ಅದಕ್ಕೆ ಹೇಳ್ತಿರೋದು ಶುಗರ್ ಫ್ಯಾಕ್ಟ್ರಿ ಓನರ್ಸ್ ಅಲ್ಲ ರೀ. ನೀವು ಅವು ನೋಡಿ, ಉತ್ತರ ಕರ್ನಾಟಕದಲ್ಲಿ ರಾಜಕಾರಣ, ಬೆಂಗಳೂರಿನಲ್ಲಿ ವ್ಯವಹಾರ. ಈ ನಿನ್ ಚುರುಕು ಬುದ್ಧಿನೇ ನನಗಿಷ್ಟ ಆಗೋದು. ಆಮೇಲೆ ಬೆಂಗಳೂರು ಬಗ್ಗೆ ನಾನು ಹೇಳಬೇಕು ಅಂದರೆ, ಬೆಂಗಳೂರು ಹೆಂಗಾಗಿದೆ ಅಂತಂದರೆ ಇದಕ್ಕೊಂದು ಓನಿಂಗು ಬಿಲಾಂಗಿಂಗ್ನೆಸ್ ಇಲ್ಲ. ಎಲ್ಲರೂ ಬರೋದಿಲ್ಲಿ ದೋಚಕ್ಕೆ ಬರ್ತಾರೆ ಇಲ್ಲಿ ಅಂತ ಊರಾಗೋಗ್ಬಿಟ್ಟಿದೆ ಬೆಂಗಳೂರು. ಎಲ್ಲರಿಗೂ ಅವರ ಎಲ್ಲ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೊಳ್ಳೋದಕ್ಕೆ ಬೆಂಗಳೂರಿದೆ. ರಾಜಕಾರಣನ ಮಾತ್ರ ಹುಬ್ಬಳ್ಳಿಯಲ್ಲಿ, ಧಾರವಾಡದಲ್ಲಿ, ಇನ್ನೊಂದು ಬಳ್ಳಾರಿನಲ್ಲೋ, ರಾಯಚೂರಿನಲ್ಲೋ, ಕಲಬುರಗಿನಲ್ಲೋ ಮಾಡ್ತಾ ಇದ್ದಾರೆ. ಈ ಮಹಾನುಭಾವನಿಗೆ ಒಂದೇ ತಲೆಯಲ್ಲಿ 10 ಮೆದಳಿದಂತ ಗೊತ್ತಾಯ್ತು. ಅವ್ರು 10 ಆಂಬುಲೆನ್ಸ್ ಬಿಟ್ಬಿಟ್ರು ಅಂತ ತಿಳ್ಕೊಳ್ಳಿ ಅವ್ರನ್ನ. ಏನೋ ಒಂದು RO ಪ್ಲಾಂಟ್ ಹಾಕಿದ ಅಂತ ತಿಳ್ಕೊಳ್ಳಿ, ಜನ ಸೇವೆ ಮಾಡಿದ ರೀ. ನಾನು ನಿಮಗೊಂದು ಮಾತು ಹೇಳ್ತೀನಿ. ಮೈಸೂರಿನಲ್ಲಿ ಪಿರಿಯಾಪಟ್ಟಣಕ್ಕೆ 239 ಕೋಟಿ ರೂಪಾಯಿ ಜಲಜೀವನ್ ಮಿಷನಲ್ಲಿ ತೊಗೊಂಡಿದ್ದು. ಪ್ರತಿಯೊಂದು ಮನೆಗೂ 303 ಗ್ರಾಮಕ್ಕೆ ಟ್ಯಾಪ್ಡ್ ವಾಟರ್ ಕೊಡ್ತಾಯಿದ್ದೀನಿ. ಹುಣಸೂರಿಗೆ 213 ಕೋಟಿ ರೂಪಾಯಿ ತೊಗೊಂಡೋಗಿದ್ದೀನಿ. 294 ಜನವಸತಿ ಕೇಂದ್ರಗಳಿಗೆ ಟ್ಯಾಪ್ಡ್ ವಾಟರ್ ಕೊಡಿಸ್ತಾ ಇದ್ದೀನಿ.
ಅಮೃತ್ ಯೋಜನೆಯಲ್ಲಿ ದುಡ್ಡು ತೊಗೊಂಡು ಇವತ್ತು ಮೈಸೂರಿನಲ್ಲಿ ಕುಡಿಯೋ ನೀರು ಬರ್ತಾ ಇದೆ. ಇವತ್ತು ಹಳೆ ಉಂಡ್ವಾಡಿಗೆ 250 ಕೋಟಿ ಎಕ್ಸ್ಟ್ರಾ ಕೊಡ್ತೀನಿ. ಇವತ್ತು ನಾನು RO ಪ್ಲಾಂಟ್ ಹಾಕ್ಸ್ದಲ್ಲೇ ಇರ್ಬೋದು, ಆದರೆ ನಿಮ್ಮ ಮನೆಯಲ್ಲಿ ಟ್ಯಾಪ್ ತಿರ್ಸಿದ್ರೆ ನೀರು ಬರೋ ಥರ ಮಾಡಿದ್ದೀನಿ. ಇದು ನಾನು ಜನರ ಬಗ್ಗೆ ಕಾಳಜಿ ಇಟ್ಕೊಂಡು ನನ್ನಂತವನು ಊರಿನಲ್ಲಿ ಹಾಲು ಹಾಕ್ಕೊಂಡು ಹೋಟ್ಲಿಗೆ ಹಾಲು ಹಾಕ್ತಿದ್ದಾನೆ. ಇವತ್ತು ನಾನು ಸಂಸದನಾಗಿದ್ದು ಕಾರಣಕ್ಕೋಸ್ಕರವಾಗಿ ಈ ಕೆಲಸವನ್ನು ಮಾಡಿದ್ದೀನಿ. ಅದರ ಬದಲು ಎಲ್ಲ ದುಡ್ಡು ಮಾಡಿದರೆ ನಾವು ಊರಲ್ಲೆಲ್ಲ ಬಸ್ ಸ್ಟ್ಯಾಂಡಿಗೆಲ್ಲ MP ಗಳದ್ದು MLAಗಳದ್ದು ಅವರ ಕ್ಷೇತ್ರಾಭಿವೃದ್ಧಿ ಅನುದಾನದಲ್ಲಿ ಬೋರ್ಡ್ ಹಾಕೊಂಡ್ಬಿಡ್ತಾರೆ. ಅಲ್ಲಿ ಅವ್ರು ರಾಜಕಾರಣ ಮಾಡ್ತಿರ್ತಾರೆ. ಅವ್ನು ಯಾವನ ಬಗ್ಗೆ ಹೇಳ್ತಾನೆ ಕರ್ಕೊಂಬರ ಇಲ್ಲಿ ತುಳು ಸಾಯಿಸಾಕ್ಬಿಡೋಣ. ಈ ಸ್ಟೇಟ್ ಗೌರ್ಮೆಂಟ್ ವಿರುದ್ಧ ಆ್ಯಂಟಿ ಇನ್ಕಂಬನ್ಸಿ ಇದೆ, ಆಡಳಿತ ವಿರೋಧಿ ಅಲೆ ಇದೆ ಅಂತ ನಿಮ್ಮವ್ರು ಮಾತಾಡ್ತಾರೆ. ಅದ್ರ ಲಾಭ ಮಾಡ್ಕೊಳ್ಳೋ ಸ್ಥಿತಿಯಲ್ಲಿ ಇದೆಯಾ? ನೀವೇ ಒಡೆದು ಬಣಗಳಾಗಿರುವಾಗ ಒಬ್ಬರು ಇನ್ನೊಂದು ಪಕ್ಷನೇ ಕಟ್ತೀನಿ ಅಂತ ಹೋಗ್ತಿರುವಾಗ ಇದ್ಯಾವ ಸರಿ ಹೋಗೋದು ಯಾವಾಗ ಅಂತ ಸಿದ್ದರಾಮಯ್ಯನವರು ಮೊದಲನೇ ಸಾರಿ 2013 ಮುಖ್ಯಮಂತ್ರಿ ಆದರು. ಥ್ಯಾಂಕ್ಸ್ ಟು BJP. ಕರ್ನಾಟಕ ಜನ ಅವ್ರ ಅಪ್ಪನಾಣೆ ಅವ್ರು ಗೆಲ್ಲಿಸ್ತಾ ಇರಲಿಲ್ಲ ಈ ಕಾಂಗ್ರೆಸ್ಸನ್ನು. ಆವತ್ತು BJP, KJP, BSR 3 ಪಾರ್ಟಿಯಾಗಿ ಹೊಡೆದೋಯ್ತು. BJP ಮತ್ತು KJP ಎರಡರದ್ದು ಓಟ್ ಶೇರು ಯಾವ್ಯಾವ ಕ್ಷೇತ್ರದಲ್ಲಿ BJPಗೆ ಡ್ಯಾಮೇಜ್ ಆಯಿತು ಅಲ್ಲಿ KJP ಎಷ್ಟು ಓಟ್ ತೊಗೊಳ್ತು ಆ್ಯಡ್ ಮಾಡಿದರೆ 93 ಸೀಟ್ ಬರೋದು. ಅದನ್ನು BSR ಅವರು 4-5 ಸೀಟ್ ತೊಗೊಂಡ್ರು. ಅವಾಗ ಅವ್ರನ್ನೂ ಸೇರಿಸ್ಕೊಂಡು ಅವ್ರು ಡ್ಯಾಮೇಜ್ ಮಾಡಿದ ಲೆಕ್ಕ ಕೊಂಡ್ರೆ ನಾವು ಮೆಜಾರಿಟಿಗೆ ಮತ್ತೆ 2013 ಬರ್ತಾ ಇದ್ದು. ಆಯಿತು. ನಿಮ್ಮ ರೀಡಿಂಗ್ ಪ್ರಕಾರ ಸ್ಟೇಟ್ ಪಾಲಿಟಿಕ್ಸ್ ಯಾವ ಕಡೆ ಹೋಗ್ತಾ ಇದೆ? ನನಗೀಗ ನವೆಂಬರ್ ಕ್ರಾಂತಿ ಅಂತೆ, ಡಿಸೆಂಬರ್ ಕ್ರಾಂತಿ ಅಂತೆ, ಕ್ಯಾಬಿನೆಟ್ ಪುನಾರಚನೆ ಆಗುತ್ತಾ, ಮುಖ್ಯಮಂತ್ರಿ ಬದಲಾವಣೆ ಆಗುತ್ತಾ, ಡಿಸ್ಕಷನ್ ನಡೀತಾ ಇದೆ. ನಿಮ್ಮದು ಒಂದು ರೀಡಿಂಗ್ ಇರುತ್ತಲ್ಲ. ಇದೊಂಥರ ಈ ಕರ್ನಾಟಕ ಸರ್ಕಾರ ಹೆಂಗಾಗಿದೆ ಅಂತಂದರೆ ಇದೊಂಥರ ಸತ್ತೆಣನ ಮುಂದ್ಗಡೆ ಸಿದ್ದರಾಮಯ್ಯ ಹೊತ್ಕೊಂಡ್ರೆ ಹಿಂದ್ಗಡೆ DK ಹೊತ್ಕೊಂಡಿದ್ದಾರೆ. ಈಗ DK ಮುಂದಕ್ಕೆ ಬಂದರೆ ಇದನ್ನು ಡಿಫ್ರೆನ್ಸ್ ಏನೂ ಆಗಲ್ಲ. DK ಅವ್ರಿಗೆ ಮುಂದ್ಗಡೆ ಹೊರೋಂಥ ಅವಕಾಶ ಸಿಗುತ್ತೆ ಅಷ್ಟೇ. ಸರ್ಕಾರ ಮಾತ್ರ ಸತ್ತೋಗಿದೆ. ಇದು ಇಲ್ಲಾಂದರೆ ಒಂದು ಯೋಚನೆನ ಮಾಡಿ. ಇಲ್ಲಿ ಬೆಂಗಳೂರು ಸ್ಥಿತಿ ಹೆಂಗಾಗೋಗಿದೆ, ಎಲ್ಲ ಕಡೆ ಗುಂಡಿ ಅಂತ ಹೇಳ್ತಿದ್ದಾರೆ. ಅದ್ರ ಬಗ್ಗೆ ನಾವು ಗುಂಡಿ ಮುಚ್ಚೋದ್ರ ಬಗ್ಗೆ, ಅಭಿವೃದ್ಧಿ ಬಗ್ಗೆ ಮಾತಾಡಲ್ಲ. ಬರೀ ಎಲ್ಲೋದ್ರೂ ಕೂಡ 2,000 ರೂಪಾಯಿ ಕೊಟ್ಬಿಟ್ಟು ಕಾಕಾ ಪಟ್ಟಿಲ್ಲ ನಿನಗೂ 2,000 ಕಣೆಯ, ನಿನ್ನ ಹೆಂಡ್ರಿಗೂ 2,000 ಕಣೆಯ. ಇವಾಗಲೂ ಅದೇ ಭಾಷಣಗಳು ಕೇಳ್ಕೊಂಡೇ ಇದ್ದೀವಿ ನಾವು. ಇಲ್ಲ ನಾನೇ ಮುಖ್ಯಮಂತ್ರಿಯಾಗಿ ಮುಂದುವರಿತೀನಿ, ಹೈಕಮಾಂಡ್ ಹೇಳಿ. ಈ ಬೊಬ್ಬೆ ಬಿಟ್ಟರೆ ಅಭಿವೃದ್ಧಿ ಕಾರ್ಯದ ಬಗ್ಗೆ ಒಂದು ದಿನಾರು ಚರ್ಚೆ ಆಗಿದೆಯಾ? ಹೌದು ಕಣೋ, ನೀನು ಹೇಳ್ತಾ ಇರೋದು ಕರೆಕ್ಟ್. ಟನಲ್ ರೋಡ್ ಮಾಡ್ತೀವಿ ಅಂದ್ರೆ ನೀವೆಲ್ಲ ವಿರೋಧ ಮಾಡ್ತೀರಿ ನಿಮ್ಮ ಪಾರ್ಟಿಯವರು? ಹೌದು. ಈಗ ಟನಲ್ ರೋಡ್ ವಿಚಾರಕ್ಕೆ ಬರೋಣ. ನಾನು DK ಶಿವಕುಮಾರ್ ಅವರಿಗೆ ನೇರವಾಗಿ ಹೇಳ್ತೀನಿ. ಈಗ ನೀವು ಈ ಒಂದು ಟನಲ್ ರೋಡ್ ಮಾಡೋಕ್ಕೆ ಅಂತ ಹೋಗಿ ಕೂಡಲೇ ತೇಜಸ್ವಿ ಸೂರ್ಯ ಅವರು ಅವರ ಒಂದು ಆತಂಕಗಳನ್ನು ಅಭಿಪ್ರಾಯವನ್ನು ವ್ಯಕ್ತಪಡಿಸೋದು. ನೀನು ಎಳಿಸು, ನಿನ್ನೇನು ಕೇಳಿ ಮಾಡಬೇಕು ಅಂತಿಲ್ಲ, ನೀನು ಯಾವನು ಹೇಳೋಕ್ಕೆ ಥರ ಮಾತಾಡ್ತಿರಲ್ಲ DK ಶಿವಕುಮಾರ್ ಅವರೇ. ಬೆಂಗಳೂರು ಮೈಸೂರು ಹೈವೇನ ನಾವು ಮಾಡಬೇಕಾದ್ರೆ ಇದನ್ನು ನನಗೆ ಪ್ರತಾಪ್ ಸಿಂಗ್ ನಾವು 2 ವೀಲರ್ನ 3 ವೀಲರ್ನ ಟೈರ್ ಗಾಡಿಗಳನ್ನ ಎಲ್ಲ ಬ್ಯಾನ್ ಮಾಡಿದ್ದು, ಗೆಜೆಟ್ ನೋಟಿಫಿಕೇಶನ್ ಮಾಡಿಸ್ತೆ. ಯಾಕಂದ್ರೆ ನಮ್ದು ಆಕ್ಸೆಸ್ ಕಂಟ್ರೋಲ್ಡ್ ಹೈವೇ. 2 ವೀಲರಲ್ಲಿ ನೀವು ಬಂದು ಹಾವು ಬಂದಂಗೆ ಹಿಂಗೆ ಹೋಗ್ಬಿಟ್ಟು ಅವನ ಹೊಡೆದ ಅಂತಂದ್ರೆ ಅವ್ನು ತಿಳ್ಕೊಂಡು ನೋಡಿತಾರೆ. ನಮ್ಮ ಜನರ ಮೆಂಟಾಲಿಟಿ ಸೈಕಲಿಗೆ ಬೈಕ್ ಅವ್ನು ಗುದ್ದಿದ್ರೆ ಬೈಕ್ ಅವ್ನು ತಪ್ಪು, ಬೈಕ್ ಅವನಿಗೆ ಕಾರ್ನವ್ನು ಗುದ್ದಿದ್ರೆ ಕಾರ್ನವ್ನು ತಪ್ಪು, ಕಾರ್ನವನಿಗೆ ಟ್ರಕ್ ಗುದ್ದಿದ್ರೆ ಟ್ರಕ್ ಅವ್ನು ತಪ್ಪು. ಈ ಮೆಂಟಾಲಿಟಿ ನಮ್ಮ ಜನರದು. ಮಾಬ್ ಜಸ್ಟಿಸ್ ಇದೇ ಥರ ಇರೋದು. ಸರಿ ಆಯ್ತಪ್ಪ. ಅದಕ್ಕೋಸ್ಕರವಾಗಿ ನಾವು ಒಂದು ಆಕ್ಸೆಸ್ ಕಂಟ್ರೋಲ್ಡ್ ಹೈವೇ ಮಾಡ್ತಿದ್ವಿ. ಇಷ್ಟು ಅಶ್ಯೂರ್ಡ್ ಟೈಮಲ್ಲಿ ಮೈಸೂರನ್ನು ತಲುಪಬೇಕು ಅಂತ ಹೈವೇ ಮಾಡುವಾಗ ನಾವು 2 ವೀಲರು 3 ವೀಲರು ಎಲ್ಲದನ್ನು ತೆಗೆದು ಆಚೆ ಹಾಕಿದಾಗ ನಿನಗೇನು 2 ವೀಲರ್ ಅವ್ರದ್ದು ಓಟ್ ಮಾಡುವ, ನಿಂಗೆ 3 ವೀಲರ್ ಅವ್ರದ್ದು ಓಟ್ ಮಾಡುವ, ಟೈರ್ ಗಾಡಿ ಅವ್ರದ್ದು ಓಟ್ ಮಾಡುವ ಅಂತ ನೀವು DK ಶಿವಕುಮಾರ್ ಅವರೇ ಇಷ್ಟೆಲ್ಲ ಮಾತಾಡ್ತಿದ್ರಿ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದರೆ ಇವ್ರನ್ನ ರೋಡ್ ಇಂಜಿನಿಯರ್ಸನ್ನು ಕರೆಸಿ, ಅದ್ರ ಬಗ್ಗೆ ಈ ಟನಲ್ ಬಗ್ಗೆ ಎಕ್ಸ್ಪರ್ಟ್ಸನ್ನು ಕರೆಸಿ, ಇದ್ರ ಬೆನಿಫಿಟ್ಸ್ ಅಂತ ಏನು ಅಂತೇಳಿ ಕನ್ವಿನ್ಸ್ ಮಾಡಿ. ನೀವು ಕನ್ವಿನ್ಸೇ ಮಾಡ್ದಲೇ ನಾನು ಮಾಡೋದೇ ಸರಿ ಅಂತ ಹೋದಾಗ ಪ್ರತಿರೋಧ ಇದ್ದೇ ಇರುತ್ತೆ. ಏನೋ ಮಾಡೋದೀಗ, ಏನಾದರೂ ಮಾಡಲೇಬೇಕು. ರಾತ್ರಿ ಮಿಕ್ಕಿರ ಎಣ್ಣೆ ತಗೊಂಬ, ನಾನೇ ಮಾಡ್ತೀನಿ ಅಂತ ಹೇಳೋದು. ಅದಕ್ಕೆ ಒಂಥರ ಹೆಂಗಾಗಿದೆ, ಹೊಡೆದಾಟ ಆಗಿದೆ. ಆದರೆ ಬೆಂಗಳೂರಿನಲ್ಲಿ ಒಂದು ಹೇಳ್ತೀನಿ, ಈ ಊರಿನಲ್ಲಿ ನನ್ನ ಜನ ನೋಡಿದ್ರೆ ಪಾಪ ಅನಿಸುತ್ತೆ. ಯಾಕಂದರೆ ಟ್ರಾಫಿಕ್ಕಲ್ಲಿ ಎಷ್ಟು ಜನಕ್ಕೆ ಅವನು ಓಡಾಡೋ ನೋಡ್ರೆ ಅವನಿಗೆ ಹೈಪರ್ ಟೆನ್ಷನ್ ಆಗುತ್ತೆ, ಅವನಿಗೆ BP ಬರುತ್ತೆ, ಅವನಿಗೆ ಶುಗರ್ ಬರುತ್ತೆ, ಅವನು ಜನ ಪಾಪ ಅನಿಸುತ್ತೆ. ನಾವೇನೋ ಮಾತಾಡ್ಬಾರ್ದು, ಭಾಳ ರಂಗಾಗಿ ನಾವು ಮಾತಾಡ್ಬೋದು. ಆದರೆ ಜನರನ್ನ ಟ್ರಾಫಿಕ್ ಈಸ್ ಔಟ್ ಮಾಡಬೇಕು. ಆಮೇಲೆ DK ಶಿವಕುಮಾರ್ ಅವರಿಗೆ ನಾನು ಕ್ವಶನ್ ಕೇಳ್ಬೋದಿತ್ತು. ಏನಂತಂದರೆ ಬೆಂಗಳೂರನ್ನ ಯಾಕೆ ಹಾರಿಜಾಂಟಲಾಗಿ ಎಕ್ಸ್ಪ್ಯಾಂಡ್ ಮಾಡ್ತಾ ಹೋಗ್ತಾಯಿದ್ದೀರಿ ನೀವು? ಲೋಕಲ್ ಪ್ಲಾನಿಂಗ್ ಏರಿಯಾ ರಿಸ್ಟ್ರಿಕ್ಷನ್ ಮಾಡಿ ನೀವು. ಇಷ್ಟೇ. ಬೆಂಗಳೂರು ಹೋಗ್ಬಿಟ್ಟು ರಾಮನಗರ ತಿನ್ನೋದು ಬೇಡ, ಬೆಂಗಳೂರು ಹೋಗಿ ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರು ತಿನ್ನೋದು ಬೇಡ. ಇದನ್ನು ಎಂಡ್ ಮಾಡಿ ಇಲ್ಲಿಗೆ. ಹೌದು ಕಣೋ, ನೀನು ಹೇಳ್ತಾ ಇರೋದು ಕರೆಕ್ಟ್. ನ್ಯೂಯಾರ್ಕ್ ಬಗ್ಗೆ, ಲಂಡನ್ ಬಗ್ಗೆ, ಇನ್ನೊಂದರ ಬಗ್ಗೆ ನಾವೆಲ್ಲ ಕಥೆ ಹೇಳ್ತೀವಲ್ಲ. ಯಾವಾಗ ಲಂಡನ್ನಲ್ಲಿ 1880s ಟ್ಯೂಬ್ ಬಂದಿರೋದು, ಅಂಡರ್ಗ್ರೌಂಡ್ ಟ್ರೈನ್ ಅವತ್ತು ಬಂದಿದೆ. ಅದು
ನ್ಯೂಯಾರ್ಕಲ್ಲಿ 200 ವರ್ಷದ ಹಿಂದೆ ಪ್ಲಾನ್ ಮಾಡಿದ್ದಾರೆ. ನೀವು ಬೆಂಗಳೂರಿನಲ್ಲಿ ಬರೀ ರಿಯಲ್ ಎಸ್ಟೇಟ್ ರಾಜಕಾರಣಿಗಳು ಬೆಂಗಳೂರನ್ನ ಲೇಔಟ್ ಮಾಡ್ಕೊಂಡು ಹೋಗಿ ಅದಕ್ಕೆಲ್ಲ ಬಿಡಿಯೋದವ್ರು ಪರ್ಮಿಷನ್ ಕೊಟ್ಬಿಟ್ಟು ರೋಡೆಲ್ಲ ಈಗ ಕಿಷ್ಕಿಂದ ಥರ ಇಷ್ಟು ಚೋಟಾ ರೋಡ್ ಮಾಡ್ಕೊಂಬಿಟ್ಟು ಇವತ್ತು ನಾವು ಅದು ಬೇರೆ ಬೇರೆ ದೊಡ್ಡ ದೊಡ್ಡ ನಗರಗಳದನ್ನು ನಾವು ಕನಸನ್ನು ಹೇಳೋಕ್ಕಾಗಲ್ಲ. ಬೆಂಗಳೂರದೇ ಬೇರೆನೇ ಅಪ್ರೋಚ್ ಇಟ್ಕೊಂಡು ನಾವು ಅದನ್ನು ಮಾಡಬೇಕು. ಸರ್ ನಮಸ್ಕಾರ. ಈಗಿನ ಕಾಂಗ್ರೆಸ್ ಸರ್ಕಾರ ಬೆಂಗಳೂರು ಇತಿಹಾಸನೇ ಹಾಳು ಮಾಡ್ತಾ ಇದೆ. ಏನು ಗ್ರೇಟರ್ ಬೆಂಗಳೂರು ಅಲ್ಲ, ಇದು ಗಾಬ್ರೇಜ್ ಬೆಂಗಳೂರು ಆಗಿದೆ. ಇಲ್ಲಿ ರಸ್ತೆ ಗುಂಡಿ ಮತ್ತು ಧೂಳುಮಯ ಆಗಿ ಇಡೀ ಬೆಂಗಳೂರು ಹಾಳಾಗೋಗಿದೆ. ನಮ್ಮ ದೇಶ ನಾವು ಕೊಟ್ಟಿರೋ ದೇಶ ಇದು. ಮೈಸೂರಿನಲ್ಲಿ ಫ್ಲೈಓವರ್ನ ಪ್ರಪೋಸಲ್ ಇದೆ. ಈಗಿನ ಸಂಸದರಾದ ಯದುವೀರ್ ಅವರು ಅದನ್ನ ವಿರೋಧಿಸ್ತಾ ಇದ್ದಾರೆ. ಮೆಟ್ರೋ ಬೇಕಿದ್ರೆ ಬರಲಿ ಅಂತಾರೆ. ನೀವು ಸಂಸದರಾಗಿದ್ರೆ ಸೋಮವಾರ ಒಂದು ಪ್ರೆಸ್ ಮೀಟ್ ಮಾಡಬೇಕು ಅಂತ ಹೇಳಿದ್ದೀನಿ. ಗ್ರೇಟರ್ ಮೈಸೂರು ಅಂತ ಫಸ್ಟು ಹೇಳಿದವನು, ಆ ಕಾನ್ಸೆಪ್ಟ್ ತಂದವನು ನಾನೇ. ವಾಟ್ ಈಸ್ ಸಡನ್ ಸರ್ಪ್ರೈಸ್? ಗ್ರೇಟರ್ ಮೈಸೂರು ಸೋಮಣ್ಣ ಸಾಹೇಬರು ಮತ್ತು ನನ್ನ ಕಾನ್ಸೆಪ್ಟೇ. ನಮ್ಮ ಕಾನ್ಸೆಪ್ಟ್ ಪ್ರಕಾರ ಏನಿದ್ದು ಅಂತಂದರೆ, ಇವತ್ತು ಬೆಂಗಳೂರು ಯಾಕೆ ಸಫರ್ ಆಗ್ತಿದೆ ಅಂದರೆ, ಬೆಂಗಳೂರಿಗೆ ಒಂದು ರಿಂಗ್ ರೋಡ್ ಇದೆ ಗೊತ್ತಲ್ಲ ನಿಮಗೆ. ನಾಯಂಡಹಳ್ಳಿ ಸಿಗ್ನಲಿಂದ ಕೆ ಆರ್ ಪುರಂಗಾಗಿ ಹಿಂಗೋಗಿ ಜೆ ಪಿ ನಗರದ ಹಿಂಗೆ ಬರುತ್ತಲ್ಲ, ಗಲ್ಲಿ ರೋಡ್ ಆಗಿಬಿಟ್ಟಿದೆ ಈಗ. ಯದುವೀರವರು ಏನು ಕನ್ಸರ್ನ್ ಇದೆ, ಅವರ ಕುಟುಂಬವೇ ಮೈಸೂರಿನ ನಿರ್ಮಾತೃಗಳು. ಅವರು ಆ ಮರಗಿಡಗಳಿಗೆ ಕೆಲವಿಗೆ 100 ವರ್ಷಕ್ಕಿಂತಲೂ ಜಾಸ್ತಿ ಆಗಿದೆ. ಮರಗಿಡಗಳು ಬೇಕು, ಆಯಿತಾ. ಪರಿಸರದ ಬಗ್ಗೆ ನಮಗೂ ಪ್ರೀತಿ ಇದೆ. ಆ ಗಿಡಗಳನ್ನು ನಾವು ಹನನ ಮಾಡ್ದಲೇ ನಾವು ಯಾವ ರೀತಿ ಫ್ಲೈಓವರ್ ಹಾಕ್ಬೋದು ಅದನ್ನು ಅಲ್ಲಿನ ಡಾಕ್ಟರ್ ಮಹದೇವಪ್ಪನವ್ರು ಇರ್ಬೋದು, ಸಿದ್ದರಾಮಯ್ಯನವ್ರು ಇರ್ಬೋದು, ಅಲ್ಲಿನ ಅವರು ಸನ್ಮಾನ್ಯ ಸಂಸದರಿದ್ದಾರೆ, ಎಲ್ಲ ಜನಪ್ರತಿನಿಧಿ ಕರೆದು ಕೂರಿಸ್ಕೊಂಡು, ಇಲ್ಲಪ್ಪ ಹಿಂಗೆ ಇಲ್ಲ, ಒಂದೆರಡು ರಂಬೆ ತೆಗಿತು, ಅದರದ್ದು ಇದನ್ನು ಅದರ ರೆಕ್ಕೆಗೆ ಕಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನೀವು ಸ್ಟೀಲ್ ಬ್ರಿಡ್ಜ್ ಅಂತೇಳಿ ಮೊದಲು ಕಾನ್ಸೆಪ್ಟ್ ಮಾಡಿರೋ ಗುಡ್ ಕಾನ್ಸೆಪ್ಟ್ ಇತ್ತು. ಅವತ್ತು ಬಿ ಜೆ ಪಿನ ವಿರೋಧಿಸ್ತು. ಆದರೆ ನಾನು ಹೇಳೋಕ್ಕಾಗಲ್ಲ, ಆದರೆ ನಾನು ಹೇಳ್ತೀನಿ ನಿಮಗೆ 1400 ಕೋಟಿಗೆ ಮುಗ್ದೋಗಿರ್ತಿತ್ತು. ಇದೇ ಥರ ವಿರೋಧ ಮಾಡ್ಕೊಂಡು ಇವತ್ತು ಅಲ್ಲಿ ಟ್ರಾಫಿಕ್ ಜಾಮಲ್ಲಿ ಬಂದವರಿಗೆಲ್ಲ ಅವ್ರ ಪರಿಸ್ಥಿತಿ ಅರ್ಥ ಆಗುತ್ತೆ. ಆ ಥರ ಆಗಬಾರ್ದು. ಮೈಸೂರಲ್ಲಿ ಇವತ್ತು ಬೆಂಗಳೂರು ಮೈಸೂರು ಹೈವೇ ಆದ ನಂತರ ಟೂರಿಸ್ಟ್ದು ಇನ್ಫ್ಲಕ್ಸ್ ಜಾಸ್ತಿ ಆಗಿದೆ. ಮೈಸೂರು ಜಾಮ್ ಆಗ್ತಿದೆ. ಒಂದು ಪಡವರಹಳ್ಳಿ ಸರ್ಕಲಲ್ಲಿ 3 ಸರಿ ಸಿಗ್ನಲ್ ಬಿಡಬೇಕು. ಆ ಥರ ಆಗೋಗ್ಬಿಟ್ಟಿದ್ದು. ಮೈಸೂರಲ್ಲಿ ಎಲ್ಲರೂ ಮೈಸೂರಿಯನ್ಸ್ ಇವತ್ತು ಟ್ರಾಫಿಕ್ ಜಾಮ್ ಅಂತ ಬೈಕೊಳ್ತಾ ಇದ್ದಾರೆ. ಇಂಥ ಒಂದು ಪರಿಸ್ಥಿತಿ ಇದೆ. ಈ ದೇಶಕ್ಕೆ ನಿಮ್ಮಿಂದ ಒಂದು ಸಣ್ಣ ಸಹಾಯ, ಸ್ಮಾಲ್ ಹೆಲ್ಪ್, ನೋ ಚಾನ್ಸ್. ಇವತ್ತು ರಾಜಕಾರಣದಲ್ಲಿ ಏನಾಗಿದೆ, ಅನ್ಫಾರ್ಚುನೇಟ್ಲಿ ಯಾರನ್ನಾರು ನಂಗೆ ನೋಡಿ, ಇವಾಗ ಒಬ್ಬನ ನೋಡ್ರೆ ಒಕ್ಕಲಿಗ ಸ್ಟ್ರಾಂಗ್ ಮ್ಯಾನ್ ಅಂತ ಮೀಡಿಯಾದಲ್ಲಿ ನಾವೇ ಹೇಳ್ತೀವಿ. ಅವನು ಎಲ್ಲರೂ ಪ್ರತಿನಿಧಿಸೋನಲ್ಲ, ಒಕ್ಕಲಿಗರ ಪ್ರತಿನಿಧಿ, ಲಿಂಗಾಯತ್ ಸ್ಟ್ರಾಂಗ್ ಮ್ಯಾನ್ ಅಂತ ಹೇಳ್ತೀವಿ. ಇವತ್ತು ಮಸಿ ಆಫ್ ಏನೋ ದಲಿತ್ಸ್ ಅಂತ ಹೇಳ್ಬಿಡ್ತೀವಿ ನಾವು. ಜಾತಿ ಧರ್ಮ ಭಾಷೆ ಅನ್ಕೊಂಡು ಹೊಡೆದಾಡಿ ಸಾಯ್ತಾ ಇರ್ತಾರೆ ನನ್ನ ಮಕ್ಳ. ಹೀಗೆ ಒಂದೊಂದು ಜಾತಿ ವರ್ಗಗಳನ್ನ ಇಟ್ಕೊಂಡು, ಸಿದ್ದರಾಮಯ್ಯನವರು ಅಹಿಂದ ಅಂತಲೇ ಬಂದಿದ್ದವರು. ಹೀಗೆ ಒಂದೊಂದು ಜಾತಿ ವರ್ಗಗಳನ್ನ ಇಟ್ಕೊಂಡು ಅದರಲ್ಲಿರುವಂಥ ಒಬ್ಬ ಪ್ರಭಾವಿ ವ್ಯಕ್ತಿ ಅವ ಹೇಳ್ದಂಗೆ ಇಡೀ ಜಾತಿ ಕೇಳುತ್ತೆ, ಒಂದು ವರ್ಗ ಕೇಳುತ್ತೆ ಅನ್ನೋ ಒಂದು ಆಧಾರದ ಮೇಲೆನೆ ಇವತ್ತು ಸ್ಥಾನಮಾನಗಳು ಲಭ್ಯವಾಗ್ತಾ ಇದ್ದಾವೆ. ಈಗ ಗೊತ್ತಾಯ್ತು. ಪ್ರಿಯಾಂಕ ಖರ್ಗೆ ಅವರು ಮುಖ್ಯಮಂತ್ರಿಗಳಿಗೆ ಬರೆದ ಪತ್ರದ ಬಗ್ಗೆ ಡೀಟೇಲ್ ಆಗಿ ಮಾತಾಡಬೇಕು. RSSನವರು ಯಾವುದೇ ರೀತಿಯ ಅನುಮತಿಗಳನ್ನು ತೆಗೆದುಕೊಳ್ಳದೆ ಸರ್ಕಾರಿ ಜಾಗಗಳಲ್ಲಿ ಬೈಠಕ್ಗಳನ್ನು ಮಾಡ್ತಾರೆ, ಶಾಖೆಗಳನ್ನು ಮಾಡ್ತಾರೆ, ಕೈಯಲ್ಲಿ ಕೋಲು ಹಿಡ್ಕೊಂಡು ಜನರಿಗೆ ಭಯ ತರಿಸುವ ರೀತಿಯಲ್ಲಿ ವರ್ತನೆ ಮಾಡ್ತಾರೆ. ಸಂವಿಧಾನದ ಆಶಯಗಳ ವಿರುದ್ಧವಾಗಿ ಅಭಿಪ್ರಾಯ ಬಿತ್ತುವ ಕೆಲಸ ಮಾಡ್ತಾ ಇದ್ದಾರೆ. ಆದ್ದರಿಂದ RSSನವ್ರಿಗೆ ಅಲ್ಲಿ ಅನುಮತಿ ಕೊಡಬೇಡಿ ಅಂತಾರೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದರೆ ನಿಮ್ಮ ಈಗ RSSಗೆ 100 ವರ್ಷ ತುಂಬಿತು. ಈ 100 ವರ್ಷದ ಇತಿಹಾಸದಲ್ಲಿ RSS ಯಾವುದಾದ್ರೂ ಒಂದು ಸಮಾಜಘಾತುಕ ಕಾರ್ಯದಲ್ಲಿ ತೊಡಗಿದೆಯಾ? ಏನು ಉತ್ತರ ಕೊಡ್ತೀಯ ಇದಕ್ಕೆ? ಹೇಳು ಒಂಚೂರು. ಅದಕ್ಕೆ ಅದ್ರದ್ದು ಒಂದು ಯಾವ್ದಾದ್ರು ಹಿನ್ನೆಲೆ ಇದೆಯಾ? ಅಥವಾ ಯಾರಿಗಾರು ಒಂದು ಚಾಕುಚೂರಿ ಹಾಕಿದಾದ್ರೂ ಹಿನ್ನೆಲೆ ಇದೆಯಾ? ಆನ್ ದಿ ಕಾಂಟ್ರರಿ, ಇವತ್ತು ಭೂಕಂಪ ಆಗಲಿ, ನೆರೆ ಆಗಲಿ, ಬರ ಬರಲಿ, ಸುನಾಮಿ ಬಂದಪ್ಪಳಿಸ್ಲಿ, ಇರೋರು RSSನವರು. ಹೌದು ಕಣೋ, ನೀನು ಹೇಳ್ತಾ ಇರೋದು ಕರೆಕ್ಟ್. ಸಮಾಜ ಇವತ್ತು ಒಂದು ಸಂಘಟನೆ 100 ವರ್ಷ ತುಂಬಿ ಇನ್ನೂ ಪ್ರಬಲವಾಗಿ ಬೆಳೀತಾ ಇದೆ ಅಂತಂದರೆ ಸಮಾಜದ ಬೆಂಬಲ, ಸಮಾಜದ ಪ್ರೋತ್ಸಾಹದಿಂದಲೇ ಆ ಸಂಸ್ಥೆ ಬೆಳೀತಾ ಇರೋದಲ್ವಾ? ಇವತ್ತು ನಾನು ಕೇಳ್ತೀನಿ ಪ್ರಿಯಾಂಕ ಖರ್ಗೆ ಅವರೇ, 2000 ಇಸ್ವಿನಲ್ಲಿ SM ಕೃಷ್ಣ ಅವರ ಸರ್ಕಾರ ಇತ್ತು. ಸೆಂಟ್ರಲ್ ಇಂಡಿಯಾದಲ್ಲಿ, ಅದರಲ್ಲೂ ವಿಶೇಷವಾಗಿ ನಾರ್ತ್ ಕರ್ನಾಟಕ ಅಂದರೆ ಹೈದರಾಬಾದ್ ಕರ್ನಾಟಕ, ಆಂಧ್ರ ಪ್ರದೇಶ ಮತ್ತು ಮಹಾರಾಷ್ಟ್ರದ ಬಾರ್ಡ್ಗಳಲ್ಲಿ ಚರ್ಚ್ ಮೇಲೆ ಅಟ್ಯಾಕ್ ಆಯಿತು. ಎಲ್ಲರೂ ಏನು ಮಾಡ್ರು, ಹಿಂದೂ ಸಂಘಟನೆಗಳು ಚರ್ಚ್ ಮೇಲೆ ಅಟ್ಯಾಕ್ ಮಾಡ್ತಿದ್ದೆ ಅಂತ. ಕೊನೆಗೆ ವಿಶ್ವನ ಹೆಕ್ಕಿ ತೆಗೆದಾಗ ಅಲ್ಲಿ ಇದ್ದಿದ್ದು ಯಾವುದು, ಅಂಜುಮನ್ ದೀರ್ನಾಥ್ ಸಂಸ್ಥೆ ಅಂತೇಳಿ ಒಂದು ಮುಸ್ಲಿಂ ಸಂಘಟನೆ ಚರ್ಚ್ ದಾಳಿ ಮಾಡ್ತಾ ಇತ್ತು.
ನೀವು ಆ ಹಿನ್ನೆಲೆ ಸ್ಟೂಡೆಂಟ್ಸ್ ಅವಾಗಿನ ಕಥೆಗಳು ಗೊತ್ತಿದ್ದಾವೆ. ಬಾಂಬ್ ಬ್ಲಾಸ್ಟ್ ಆದಾಗ ಕೆಲವು ಕರಪತ್ರಗಳು ಬಿದ್ದಿರ್ತಿದ್ವು ಅಲ್ಲಿ, RSS ಹೆಸರಿನ ಕರಪತ್ರಗಳು. ಕೊನೆಗೆ ಅದು ನಮ್ಮೂರ ತನಕ ಬಂತು ಇನ್ವೆಸ್ಟಿಗೇಷನ್. ದೀನ್ದಾರ್ ಅಂಜುಮನ್ ಸಿದ್ದಿಕಿ ಚನ್ನಬಸವೇಶ್ವರ ಅಂತ ಅದ್ರ ಹೆಸರಿತ್ತು. ಎಸ್, ವಾಟ್ ಈಸ್ ಸಡನ್ ಸರ್ಪ್ರೈಸ್? ಸಂಸ್ಥೆಯಲ್ಲಿ ಇವ್ರ ಊರಿನಲ್ಲೇ ಇವ್ರ ಮನೆ ಬಾಗಿಲಲ್ಲಿ ನಡೀತಾ ಇದ್ದ ಈ ಥರ ಘಟನೆಗಳು ನಡೀತಾ ಇದೆ. ಅದು ಕಾರಣರಾಗಿದ್ದವರು ಒಂದು ಇಸ್ಲಾಮಿಕ್ ಸಂಘಟನೆ ಆಗಿತ್ತು. ಈ ಹಿಂದೆ ಇವರ ತಂದೆಯ ಸಹೋದರರು, ಅವ್ರ ಕುಟುಂಬ ಎಲ್ಲ ಇದೆಯಲ್ಲ, ಸಂಪೂರ್ಣವಾಗಿ ಸುಟ್ಟು ಕರಕಲಾಯ್ತಲ್ಲ, ಅದು ಕಾರಣರಾದವರು ರಜಾಕರ್ಸು. ಅದೇ ಯಾರು? ಇಸ್ಲಾಮಿಕ್ ಧರ್ಮಾಂಧರೇ ಅಲ್ವಾ ಕಾರಣರಾಗಿದ್ದರು. ಇವರ ಕುಟುಂಬ ಇವರ ನೆರೆಹೊರೆಯಲ್ಲಿ ಇಂತಹ ಹಿನ್ನೆಲೆ ಇಟ್ಕೊಂಡಿದ್ದಾರೆ. ಜೊತೆಗೆ ಪ್ರತಿ ವರ್ಷ UN ಡೆಸಿಗ್ನೇಟೆಡ್ ಟೆರರ್ ಆರ್ಗನೈಸೇಷನ್ ಅಂತ ವಿಶ್ವಸಂಸ್ಥೆ ಇಂತಿಂಥ ಸಂಘಟನೆಗಳು ಇವು ಭಯೋತ್ಪಾದಕ ಚಟುವಟಿಕೆಗಳಲ್ಲಿ ಸಮಾಜದಲ್ಲಿ ಕಲಹವನ್ನು ಮೂಡಿಸುವಂಥ ಕೆಲಸದಲ್ಲಿ ತೊಡಗಿದವೆ ಅಂತ ಹೇಳ್ಬಿಟ್ಟು ಅವುಗಳ ಲಿಸ್ಟನ್ನು ಪ್ರಕಟವನ್ನು ಮಾಡುತ್ತೆ. UN ಡೆಸಿಗ್ನೇಟೆಡ್ ಟೆರರ್ ಲಿಸ್ಟನ್ನು ಕೂಡ ಬರುತ್ತೆ, ಯಾರ್ಯಾರು ಭಯೋತ್ಪಾದಕರು ಅಂತ ಹೇಳ್ಬಿಟ್ಟು ಅದು ಬರುತ್ತೆ. ಇವತ್ತರೆಗೂ UN ಡೆಸಿಗ್ನೇಟೆಡ್ ವಿಶ್ವಸಂಸ್ಥೆ ರಿಲೀಸ್ ಮಾಡಿರುವಂಥ ಪಟ್ಟಿಯಲ್ಲಿ ಒಂದಾದ್ರೂ ಹಿಂದೂ ಸಂಘಟನೆಗಳಿದೆಯಾ? ಇಷ್ಟು ನೋಡಿ, ಅಲ್ ಖೈದಾ ಇರ್ಬೋದು, ಇಂಡಿಯನ್ ಮುಜಾಹಿದ್ದೀನ್ ಇರ್ಬೋದು, ಹಿಜ್ಬುಲ್ ಇರ್ಬೋದು, ISIS ಇರ್ಬೋದು, ಆಮೇಲೆ ಇದು ಬೋಕೋ ಹರಾಮ್ ಇರ್ಬೋದು, ಅಬು ಸಯಾಫ್ ಇರ್ಬೋದು. ನೀವು ಎಷ್ಟು ಸಂಘಟನೆ, ಎಲ್ಲ ಇಸ್ಲಾಮಿಕ್ ಸಂಘಟನೆಗಳಿದಾವೆ. ಈ ತರ ಒಂದು ಮ್ಯಾಟ್ರೇ ನಮಗೆ ಗೊತ್ತಿಲ್ವಲ್ಲಣ್ಣ. ಒಂದು ಹಿಂದೂ ಸಂಘಟನೆಗಳಿದೆಯಾ? ಹಿಂದೂಗಳು ಎಲ್ಲಾದ್ರೂ ದೇಶಕ್ಕೆ, ತಾವು ವಾಸ ಮಾಡ್ತಿರುವ ದೇಶಕ್ಕೆ ಬಾಂಬ್ ಇಟ್ಟಿರುವಂಥದ್ದನ್ನ, ಅಥವಾ ಎಲ್ಲಾದ್ರೂ ಹೋಗಿ ನೆರೆಹೊರೆನಲ್ಲಿ ಹೋಗಿ ಮುಸಲ್ಮಾನರಿಗೋ ಕ್ರೈಸ್ತರಿಗೆ ತೊಂದರೆ ಕೊಡಬೇಕು ಅಂತ ಬಾಂಬ್ ಇಟ್ಟಿದ್ದನ್ನಾದ್ರೂ ಒಂದು ಘಟನೆಯನ್ನು ನೋಡಿದೀವ? ಕೋಮು ದಳ್ಳೂರಿಗಳನ್ನು ತೆಗೆದುಕೊಂಡು ನೋಡಿ, ಹಿಂದೂಗಳು ಇನಿಷಿಯೇಟ್ ಮಾಡಿದಂತಹ ಅವರಿಂದ ಪ್ರಾರಂಭವಾದಂಥ ಒಂದು ಕೋಮು ದಳ್ಳೂರಿಗಳಿಲ್ಲ. ಇಷ್ಟೆಲ್ಲ ಇದ್ದಾದ್ನೂ ಕೂಡ ಏನೋ ದೇಶದಲ್ಲಿ ಏನೋ ಮಾಡ್ತಾರೆ, ಅಲೋಲ ಕಲೋಲ ಸೃಷ್ಟಿಸ್ಬಿಡ್ತಾರೆ, ಸಮಾಜವನ್ನು ಹೊಡಿತಾರೆ, ಅಶಾಂತಿಯನ್ನು ವಾತಾವರಣ ಸೃಷ್ಟಿ ಮಾಡ್ತಾರೆ ಅಂತ ಈ ಪ್ರಿಯಾಂಕ ಖರ್ಗೆ ಯಾಕಾಗಿ ಹೇಳ್ತಾರೆ? ಆದ್ರೆ ನನಗೆ ಮೊನ್ನೆ ಆಶ್ಚರ್ಯ ಆಗಿದ್ದು ಅಂತಂದ್ರೆ, ಅಲ್ಲೋಗಿ ಪ್ರೊಟೆಸ್ಟ್ ಮಾಡ್ತಾರೆ ಭೀಮ್ ಆರ್ಮಿ ಅಂತ ಹೇಳಿ. ಅಲ್ಲ, ಭೀಮ್ ಆರ್ಮಿ, ಅಂಬೇಡ್ಕರ್ ಅವರ ಹೆಸರು ಇಟ್ಕೊಂಡ್ಬಿಟ್ಟು ಭೀಮ್ ಆರ್ಮಿ ಅಂತ ಹೇಳ್ತಾರಲ್ಲ. ಅಂಬೇಡ್ಕರ್ ಬರೆದಿರುವ ಥಾಟ್ಸ್ ಆನ್ ಪಾಕಿಸ್ತಾನ ಒಂದು ಓದ್ಬಿಟ್ರೆ ಅಲ್ಲಿ ಪಕ್ಕದಲ್ಲಿರುವಂಥ ಸಾಬ್ರುಗಳನ್ನ ಫಸ್ಟ್ ಇವ್ರು ಒದ್ದೋಡ್ಸೋದು. ಯಾರು ಮಾಡಕ್ ಸಾಧ್ಯ ಆಗಲ್ಲ, ಯಾವನ ಇದಂತಲ್ಲಿ. ನಾನು ಮುಸಲ್ಮಾನರ ಬಗ್ಗೆ ಅನ್ಯತೆ ಹೇಳ್ತಿಲ್ಲ, ಆದರೆ ಅಂಬೇಡ್ಕರ್ ಚಿಂತನೆ ಏನಿತ್ತು ಅನ್ನೋದನ್ನು ಅವ್ರು ಓದಿದ್ರೆ ಗೊತ್ತಾಗ್ತಿತ್ತು. ಅವರು ನಾವು ಹಮ್ ಚೀನ್ ಕೇಲೆಂಗೆ ಅದು ಇದು ಅಂತ ಹೇಳ್ಬಿಟ್ಟು ಆಜಾದಿ ಯಾರಿಗೆ ಆಜಾದಿ? ಬೂಬ್ಸ್ ಬಂಬ್ಸ್ ಪಾಪ್ಯುಲೇಷನ್ ಎಕ್ಸ್ಚೇಂಜಿಗೆ ಹೋಗಿ ಅಂತ ಗಾಂಧಿಯವರಿಗೆ ಬುದ್ಧಿ ಹೇಳಿದಂಥ ಮಹಾನ್ ವ್ಯಕ್ತಿ ಅಂಬೇಡ್ಕರ್. ಅವ್ರ ಜೊತೆಗೆ ಇವರು ಮುಸಲ್ಮಾನರನ್ನ ಜೊತೆ ಸೇರಿಸ್ಕೊಂಡ್ಬಿಟ್ಟು ನೀವು ದಲಿತ ಹೋರಾಟ ಇದು ಭೀಮ್ ಆರ್ಮಿ ಅಂತ ಹೇಳಿ ಮಾಡ್ತಾರಲ್ಲ, ಎಷ್ಟು ತಿಳಿಗೇಡಿತನ ಇದೆ. ಯಾರನ್ನ ಜೊತೆ ಸೇರಿಸ್ಕೊಂಡ್ರೆ ಅವರು ಅಧಿಕಾರಕ್ಕೋಸ್ಕರವಾಗಿ ಮುಸಲ್ಮಾನರಿಗೂ ಕೂಡ ಅವರಿಗೂ ಒಂದು ನೀಲಿ ಶಾಲೆ ಹಾಕ್ಸ್ಕೊಂಡ್ಬಂದು ಕೂತ್ಕೊಂಡ್ಬಿಟ್ಟು ಕೂಗಿಸ್ತಾ ಇದ್ದಾರೆ. ಅಂದರೆ ಇವತ್ತು ರಾಜಕೀಯ ಭಾಳ ಸ್ಪಷ್ಟವಾಗಿದೆ. ಇವರು ಸ್ಥಾನದ ಆಕಾಂಕ್ಷೆಯಿಂದ ಬಂದಿರುವಂಥವ್ರು, ಆ ಸ್ಥಾನನ ಪಡೆಯೋದಕ್ಕೋಸ್ಕರ ಇವರು ರಾಜಕಾರಣ ಮಾಡ್ತಾರೆ. ಅದಕ್ಕೋಸ್ಕರವಾಗಿ RSS ಅನ್ನು ಆಗಾಗಾಗಿ ಎಳತ್ತಗೋ ಬರ್ತಾರೆ, RSS ಅನ್ನು ಟೀಕೆನ ಮಾಡ್ತಾರೆ. RSS ಯಾಕೆ ತನ್ನನ್ನು ತಾನು ನೋಂದಣಿ ಮಾಡಿಕೊಂಡಿಲ್ಲ? ಇನ್ನೊಂದು, RSS ಅವ್ರು ಯಾಕೆ ಲಾಠಿ ಇಟ್ಕೋತಾರೆ? ಎರಡೂ ವಿಷಯಗಳಿಗೆ ನಾನು ಉತ್ತರ ಕೊಡೋದಾದರೆ, ಒಂದು, RSS ಸ್ಥಾಪನೆಯಾದಂಥ ಒಂದು ಸಂದರ್ಭವನ್ನು ನೋಡೋಣ. 1925 RSS ಸ್ಥಾಪನೆ ಆಗೋಕ್ಕಿಂತ ಪೂರ್ವಭಾವಿಯಾಗಿ ಒಂದಿಷ್ಟು ವಿಚಾರಕ್ಕೆ ಹೋಗೋದಾದರೆ, 1906ರಲ್ಲಿ ಮುಸ್ಲಿಮ್ರಿಗೆ ಪ್ರಾರಂಭ ಆಗುತ್ತೆ. ಯಾಕೆಂದರೆ ಟು ಪ್ರೊಟೆಕ್ಟ್ ದಿ ರೈಟ್ಸ್ ಆಫ್ ಮುಸ್ಲಿಮ್ಸ್ ಮತ್ತು ಅವರ ಅಧಿಕಾರವನ್ನು ಪಡ್ಕೊಳ್ಳೋದಕ್ಕೋಸ್ಕರ, ಅವ್ರಿಗೆ ಹಕ್ಕು ಮತ್ತು ಅಧಿಕಾರವನ್ನು ಪಡ್ಕೊಳ್ಳೋದಕ್ಕೋಸ್ಕರ, ಅದನ್ನು ರಕ್ಷಣೆ ಮಾಡ್ಕೊಳ್ಳೋದಕ್ಕೋಸ್ಕರ ಮುಸ್ಲಿಮ್ರಿಗೆ ಪ್ರಾರಂಭ ಆಗುತ್ತೆ. ಅದಾಗಿ ಒಂದು 9 ವರ್ಷದ ನಂತರ 1915ರಲ್ಲಿ ಹಿಂದೂ ಮಹಾಸಭಾ ಪ್ರಾರಂಭ ಆಗುತ್ತೆ. ಈ ಮಹಾನುಭಾವನಿಗೆ ಒಂದೇ ತಲೆಯಲ್ಲಿ 10 ಮೆದಳಿದೆ ಅಂತ ಗೊತ್ತಾಯ್ತು. ಹಿಂದೂ ಮಹಾಸಭಾ ಪ್ರಾರಂಭ ಆಗಿದ್ದು ಇದು ಹಿಂದೂ ರೈಟ್ಸ್ನ ಮತ್ತು ಇದನ್ನು ಅವ್ರಿಗೆ ಹಕ್ಕುಗಳನ್ನು ಮತ್ತು ಅಧಿಕಾರವನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳೋಕ್ಕೆ ಸೇಮ್ ಉದ್ದೇಶವನ್ನು ಇಟ್ಕೊಂಡು ಹಿಂದೂ ಮಹಾಸಭಾನು ಕೂಡ ಪ್ರಾರಂಭ ಆಗುತ್ತೆ. ಯಾಕೆಂದರೆ ಮುಸಲ್ಮಾನರು ಯಾವಾಗ ಪೋಲರೈಸ್ ಆಗ್ಲಿಕ್ಕೆ ಹೋದ್ರು, ಎಲ್ಲರೂ ಸ್ವಾತಂತ್ರ್ಯವನ್ನು ಗುರಿಯಾಗಿ ಇಟ್ಕೊಂಡು ಹೊರಟಿದ್ದಾಗ ಮುಸಲ್ಮಾನರ ಮಧ್ಯದಲ್ಲಿ ಇವ್ರದ್ದೊಂದು ಸಪ್ರೇಟ್ ಆಗಿ ಸ್ಟಾರ್ಟ್ ಮಾಡಿದ್ರು. ಹಾಗಾಗಿ ಅದಕ್ಕೆ ಕೌಂಟರ್ ಆಗಿ ಹಿಂದೂ ಮಹಾಸಭಾ ಬಂತು. ಈ ನಿನ್ ಚುರುಕು ಬುದ್ಧಿನೇ ನನಗಿಷ್ಟ ಆಗೋದು. ಬ್ರಿಟಿಷರು ಅಲ್ಲಿ ವಾಪಸ್ ಖಲೀಫನನ್ನ ಪುನಃ ಪ್ರತಿಷ್ಠಾಪನೆ ಮಾಡಬೇಕು, ರೀಇನ್ಸ್ಟೇಟ್ ಮಾಡಬೇಕು ಅಂತ ಭಾರತದಲ್ಲಿ ಖಿಲಾಫತ್ ಚಳವಳಿಯಿಂದ ಆರಂಭ ಆಗುತ್ತೆ. ಅಂದರೆ ಎಲ್ಲಿಯವನ ಖಲೀಫಾ ಅನ್ನೋ ಇಸ್ಲಾಮಿಕ್ ರಾಷ್ಟ್ರಗಳಿಗೆ ಅದೊಂಥರ ನಾಯಕನ ಸ್ಥಾನದಲ್ಲಿತ್ತು, ಧರ್ಮಗುರು ಆಗಿದ್ದವನು ಖಲೀಫಾ. ಅವನ್ನ ಅಲ್ಲಿ ಕೂರಿಸಿ ಅಂತ ಹೇಳ್ಬಿಟ್ಟು ಭಾರತದಲ್ಲಿ ಜಗಳ ಶುರುವಾಯ್ತು. ಇಲ್ಲಿ ಅಲ್ಲ, ನಾವೆಲ್ಲರೂ ಬ್ರಿಟಿಷರ್ನ ಓಡಿಸೋಣ ಅಂತ ಹೊಡೆದಾಗ ಮುಸ್ಲಿಮರು ಶುರು ಮಾಡಿದ್ರ? ಮುಸ್ಲಿಮರು ಖಿಲಾಫತ್ ಚಳವಳಿಯಿಂದ ಪ್ರಾರಂಭ ಆಯಿತು. ಅಲ್ರಿ, ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ಅವರು ಶುರು ಮಾಡಿದ್ರು.
ಇಲ್ಲಿ ಮುಸ್ಲಿಮರು ಪ್ರಾರಂಭ ಮಾಡಿದರು. ಅದಕ್ಕೆ ಮಹಾತ್ಮ ಗಾಂಧೀಜಿಯವರು ಅದಕ್ಕೆ ಸಹಕಾರವನ್ನು ಕೊಟ್ಟು ಬೆಂಬಲವನ್ನು ಘೋಷಣೆಯನ್ನು ಮಾಡಿದರು. ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲಣ್ಣ. ಅಲ್ಲ, ತುರ್ಕಿನಲ್ಲಿ ಖಲೀಫನನ್ನು ಪುನರ್ ಪ್ರತಿಷ್ಠಾಪನೆ ಮಾಡಲಿಕ್ಕೆ ಭಾರತದ ಮುಸಲ್ಮಾನರು ಇಲ್ಲಿಂದ ಹೋರಾಟವನ್ನು ಆರಂಭ ಮಾಡಿದರು. ಅದಕ್ಕೆ ಸ್ವಾತಂತ್ರ್ಯದ ಚುಕ್ಕಾಣಿಯನ್ನು ಅದಾಗ ತಾನೇ ಹಿಡಿಯಲು ಬಂದಿದ್ದಂಥ ಬಾಲಗಂಗಾಧರ ತಿಲಕ್ ಅವರ ಈ ಲಾಲ್ ಬಾಲ್ ಪಾಲ್ ಏನಿದ್ರು ಅವರ ಎರ ಮುಗಿದ್ಬಿಟ್ಟು ಅದನ್ನು ಮುಂದುವರಿಸ್ಕೊಳ್ಳೋಕೆ ಪ್ಯಾಟರ್ನನ್ನು ಗಾಂಧಿ ಕೈಲಿ ಕೊಡಕ್ಕೆ ಬಂದಿದ್ರು. ಗಾಂಧಿ ಹೋಗ್ಬಿಟ್ಟು ಇವರು ಮುಸಲ್ಮಾನರ ಏನು ಖಿಲಾಫತ್ ಚಳವಳಿಗೆ ಸಪೋರ್ಟನ್ನು ಮಾಡಿದರು. ಈಗ ಗೊತ್ತಾಯ್ತು. ದೇಶದಲ್ಲಿ ಒಂದು ಯೋಚನೆಯನ್ನು ಪ್ರಾರಂಭ ಆಯಿತು, ಇಂದೆಲ್ಲ ನಾಳೆ ಬ್ರಿಟಿಷರನ್ನ ಓಡಿಸ್ತೀವಿ, ಆದರೆ ನಮ್ಮ ದೇಶವನ್ನು, ನಮ್ಮ ಹಿಂದೂ ಸೊಸೈಟಿನ ಪ್ರೊಟೆಕ್ಟ್ ಮಾಡ್ಕೊಳ್ಳೋದು ಹೇಗೆ? ಕರೆಕ್ಟ್ ಅಪ್ಪ. ಆ ಸಂದರ್ಭದಲ್ಲಿ ಈ 1925 ಸೆಪ್ಟೆಂಬರ್ 3ನೇ ತಾರೀಕು ವಿಜಯದಶಮಿ ದಿನ ಡಾಕ್ಟರ್ ಕೇಶವ ಬಲಿರಾಮ್ ಹೆಡ್ಗೇವಾರ್ ಅವರು ಒಂದು 25 ಜನನ ಒಂದು ಕಡೆ ಕರೆದ್ರು. ಅವತ್ತು RSS ಸ್ಥಾಪನೆ ಆಗಿದ್ದಲ್ಲ, ಅದು ಅವತ್ತು ಒಟ್ಟಿಗೆ ಸೇರಿರು, ಒಂದು ಕಡೆ ಸೇರಿದ್ರು. ಏನು ಮಾಡಬಹುದು? ಹಿಂದೆ ಶಿವಾಜಿ ಮಹಾರಾಜ್ ಯಾರ ವಿರುದ್ಧ ಹೋರಾಟ ಮಾಡ್ತಾ ಇದ್ದ? ಮುಘಲರ ವಿರುದ್ಧ ಹೋರಾಟ ಮಾಡ್ತಾ ಇದ್ದ. ರಾಣಾ ಪ್ರತಾಪ್ ಯಾರ ವಿರುದ್ಧ ಹೋರಾಟ ಮಾಡ್ತಿದ್ದ? ಅಕ್ಬರನ ವಿರುದ್ಧ ಹೋರಾಟವನ್ನು ಮಾಡ್ತಿದ್ದ. ಇಲ್ಲಿರುವಂಥ ಮೈಸೂರು ಮಹಾರಾಜರ ರಾಜ್ಯವನ್ನು ಕಳ್ಕೊಂಡಿದ್ದು ಯಾರಿಗೆ? ಇದೇ ಟಿಪ್ಪು ಸುಲ್ತಾನನಿಗೋಸ್ಕರ ಕಳ್ಕೊಂಡಿದ್ದು. ಈ ಕಡೆ ಹಿಂದೂಗಳು ಬಹುಸಂಖ್ಯಾತರಾಗಿದ್ದರು, ಹೈದರಾಬಾದ್ನವರು ನಿಜಾಮನ ಕೆಳಗಡೆ ಇದ್ದರು. ಇಲ್ಲಿ ಬಂದರೆ ಬಹಮನಿ ಸುಲ್ತಾನ್ಸ್ ಇದ್ದರು, ಶಾಹಿಗಳು, ಸುಲ್ತಾನರು, ನಿಜಾಮರ ಕೆಳಗಡೆ ಇದ್ದರು. ಇವ್ರ ವಿರುದ್ಧನೆಲ್ಲ ನಮ್ಮ ಹೋರಾಟವನ್ನು ಮಾಡ್ತಿದ್ರು. ಅಲ್ಲಿ ರಾಣಿ ಅಬ್ಬಕ್ಕ ಇದ್ರಲ್ಲ, ಡಚ್ಚರ ವಿರುದ್ಧ ಹೋರಾಟವನ್ನು ಮಾಡ್ತಾಯಿದ್ಲು. ಆಕೆ ಕಿತ್ತೂರು ರಾಣಿ ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ತಾಯಿದ್ಲು. ಹೀಗೆ ಬೇರೆ ಬೇರೆ ಕಡೆ ನಮ್ಮ ಸ್ವ ಆಡಳಿತವನ್ನು ತಂದುಕೊಳ್ಳೋದಕ್ಕೋಸ್ಕರ ನಾವು ಎಲ್ಲರ ವಿರುದ್ಧನೂ ಹೋರಾಟವನ್ನು ಮಾಡಿದ್ದೀವಿ. ಅದು 1928ರಲ್ಲಿ ಅಧಿಕೃತ ಫಸ್ಟ್ RSS ಹೆಸರೇ ಇರಲಿಲ್ಲ. 1928ರಲ್ಲಿ ಅದಕ್ಕೆ RSS ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತ ಆನಂತರ ಹೆಸರು ಬಂದಿದ್ದು. ಅದು ಒಂದು ಕಾಂಗ್ರಿಗೇಷನ್ ಆಫ್ ಲೈಕ್ ಮೈಂಡೆಡ್ ಪೀಪಲ್ ಅಷ್ಟೇ. ಅದು ಅದೇನು ಒಂದು ಸೊಸೈಟಿ ಮಾಡಿಬಿಟ್ಟು ಅದರಿಂದ ಏನೋ ಬೆನಿಫಿಟ್ ತೊಗೊಳೋದಕ್ಕೆ ನೋಡಿ ಒಂದು ತಿಳ್ಕೊಳ್ಳಿ. ಜಗತ್ತು ಆ ಕಾರಣಕ್ಕೆ ಅದು ರಿಜಿಸ್ಟರ್ ಆಗಬೇಕಾಗಿಲ್ಲ. ನಾನು ಹೇಳ್ತೀನಿ, ಬ್ರಿಟಿಷರೇ ಕೇಳಲಿಲ್ವಲ್ಲ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ. ಇದು ಆಕ್ಚುಲಿ ಚೆನ್ನಾಗಿರೋದು. ಲೆಕ್ಕ ಹೆಂಗೆ ಸಿಗೋದು? ನಾನು ಹೇಳ್ತೀನಿ ಅದನ್ನು ಬ್ರಿಟಿಷ್ ಕಾಲದ್ದು ನಾನು ಹೇಳ್ತಾ ಇದ್ದೀನಿ, ಆ ಕಾಲದ್ದು ವಿಚಾರದಲ್ಲಿ ಹೇಳ್ತಿದ್ದೀನಿ. ಅವರ ಮನ ಪರಿವರ್ತನೆ ಮಾಡೋದು, ಅವರಿಗೊಂದು ಸರಿಯಾದ ದೃಷ್ಟಿಕೋನವನ್ನು ಕೊಡುವಂಥ ಕೆಲಸ ಯಾಕೆ ಮಾಡಿರು ಅಂತಂದರೆ, ಈ ದಾಸ್ಯದ ಬಗ್ಗೆ ಭಾರತಕ್ಕೆ ಏನು ಹಿಂದೆ ದ ಫಸ್ಟ್ ವಾರ್ ಆಫ್ ಟರೈನಿಂದ ಹಿಡಿದು ಪೃಥ್ವಿರಾಜ್ ಚೌಹಾಣ್ ಸೋತಿದ್ರಿಂದ ಹಿಡಿದು ನಾವು ಯಾವ ರೀತಿ ಒಡೆದು ಹೋದು ನಾವು ದಾಸ್ಯ ಅಂದರೆ ಏನು ಅನ್ನೋದ್ರ ಬಗ್ಗೆ ಆ ಮಕ್ಕಳಿಗೆ ಅವರಲ್ಲಿ ವ್ಯಕ್ತಿತ್ವ ನಿರ್ಮಾಣ, ಅದು ಸಮಾಜ ನಿರ್ಮಾಣ, ರಾಷ್ಟ್ರ ನಿರ್ಮಾಣದ ಕಲ್ಪನೆಯನ್ನು ಅವರಿಗೆ ಕೊಡಬೇಕಿತ್ತು. ಅದಕ್ಕೋಸ್ಕರ RSS ಪ್ರಾರಂಭ ಆಯಿತು. ಕನ್ನಡದ ಕರಿಮಣ್ಣ ಬಸಿರಿಂದ ಬಂದವನು, ನನ್ನ ತಾಯಿ ಕೌಶಿಕ ಕನ್ನಡ, ನನ್ನ ತಂದೆ ಮುಕುಟೇಶ್ವರ ಕನ್ನಡ, ನನ್ನ ಭಾಷೆ ಕನ್ನಡ, ನನ್ನ ಧರ್ಮ ಕನ್ನಡ. ಅಟ್ ದ ಸೇಮ್ ಟೈಮು ಕೇಶವ ಬಲಿರಾಮ್ ಹೆಡ್ಗೇವಾರ್ ಅವರು ಮಧ್ಯ ಭಾರತದಲ್ಲಿ ಕಾಂಗ್ರೆಸ್ನ ಜನರಲ್ ಸೆಕ್ರೆಟರಿ ಆಗಿದ್ರು. ಕಾಂಗ್ರೆಸ್ದು ಒಂದು ಯಾವ ರೀತಿ ಯೋಚನೆ ಇತ್ತು ಅಂತಂದ್ರೆ, ಕಾಂಗ್ರೆಸ್ ಬಹಳ ಕನ್ವೀನಿಯಂಟ್ ಪಾಲಿಟಿಕ್ಸ್ ಮಾಡ್ತಾ ಇದ್ರು. ಈ ಖಿಲಾಫತ್ ಚಳುವಳಿಗೆ ಅವರು ಬೆಂಬಲವನ್ನು ಕೊಟ್ಟರು. ಅವ್ರಿಗೆ ಏನಾಗಿದ್ರೆ ಅಧಿಕಾರವನ್ನು ಕ್ಯಾಪ್ಚರ್ ಮಾಡುವಂತಹ ಉದ್ದೇಶ ಇತ್ತು ಅವರಿಗೆ. ನೀನ್ ಹೇಳ್ತಾ ಇರೋದು ಕರೆಕ್ಟ್. ಆದ್ರೆ ಇದು ಎಲ್ಲದಕ್ಕೂ ಒಪ್ಕೊಳ್ತಿದ್ರು. ಕೊನೆಗೆ ದೇಶ ತುಂಡರಿಸೋದಕ್ಕೂ ಕೂಡ ಬಿಟ್ಬಿಟ್ರಲ್ಲ ಗಾಂಧೀಜಿ. ಅಬ್ ಗಾಂಧಿ ಕೋ ಮರ್ನಾ ಹೋಗಾ. 1938ರಲ್ಲಿ ಸುಭಾಷ್ ಚಂದ್ರ ಬೋಸ್ ಕಾಂಗ್ರೆಸ್ನ ಅಧ್ಯಕ್ಷರಾದರು. ಕಾಂಗ್ರೆಸ್ನ ಅಧ್ಯಕ್ಷರಾದಾಗ ಅವ್ರ ವಿರುದ್ಧ 1939ರಲ್ಲಿ ಮತ್ತೆ ರಿಎಲೆಕ್ಷನ್ ನಿಂತರು. ಆಗ ಗಾಂಧೀಜಿ ಪಟ್ಟಾಭಿ ಸೀತಾರಾಮಯ್ಯನವ್ರನ್ನ ನಿಲ್ಲಿಸ್ಬಿಟ್ಟು, ಒಂದು ವೇಳೆ ಪಟ್ಟಾಭಿ ಸೀತಾರಾಮಯ್ಯನವರು ಸೋತ್ರ ಇದು ನನ್ನ ಸೋಲು ಅಂತ ಹೇಳಿದ್ರು. ಕೊನೆಗೆ ಸುಭಾಷ್ ಚಂದ್ರ ಬೋಸ್ ಮತ್ತೆ ಗೆದ್ರು. সুভাষ চন্দ্র বোস ಊರುಗುಣಂಗ್ ಮಾಡಿದ್ರು. কিন্তু এটা আমাদের পক্ষে বড়ই সুখের কথা যে ভগবানের আশীর্বাদে সেই সমস্ত আশঙ্কা অলিক প্রতিপন্ন হয়েছে. ಆಗ ಸುಭಾಷ್ ಚಂದ್ರ ಬೋಸ್ ಹೊರಗಡೆ ಹೋದವರು ನೀವು ನೋಡಿ, ಕ್ರಾಂತಿಕಾರಿಗಳು ಕೂಡ ಬ್ರಿಟಿಷರ ವಿರುದ್ಧ ವೈಲೆಂಟ್ ಆಗಿ ಹೋಗ್ತಾ ಇದ್ರು. ಆದರೆ ಸುಭಾಷ್ ಚಂದ್ರ ಬೋಸ್ ಅವರಿಗೆ ಅಲ್ಲೂ ಅಭಿಪ್ರಾಯ ಭೇದ ಬಂತು. ಅವ್ರು ಅಂದ್ಕೊಂಡ್ರು ಈ ರೀತಿ ಎಲ್ಲ ಹೋಗೋದು, ಬಾಂಬ್ ಬ್ಲಾಸ್ಟ್ ಮಾಡೋದು, ಯಾರನ್ನ ಕೊಲ್ಲೋದು, ಇದರಿಂದ ಆಗಲ್ಲ, ಆರ್ಗನೈಸ್ಡ್ ಆಗಿ ಹೋಗಬೇಕು ಅಂತ ಅವ್ರು ಯೋಚನೆ ಮಾಡಿದ್ರು. ಆರ್ಗನೈಸ್ಡ್ ಆಗಿ ಹೋಗಬೇಕು ಅಂತ ಯೋಚನೆ ಮಾಡಿದಾಗ ಅವ್ರು ಏನು ಮಾಡಿದ್ರು, ಇಂಡಿಯನ್ ನ್ಯಾಷನಲ್ ಆರ್ಮಿನ ಸ್ಟಾರ್ಟ್ ಮಾಡಿದ್ರು. ಅವರು ಆಜಾದ್ ಹಿಂದ್ ಫೌಜನ್ನು ಮಾಡಿದರು. ನೀವು ಮಸೀದಿನಲ್ಲಿ 3-5 ಹೊತ್ತೂ ಕೂಡ ಆಜಾನ್ ಕೂಗುವಂಥವರಿಗೆ ಸಂಬಳ ಕೊಡ್ತಾರೆ. ಚರ್ಚಿನಲ್ಲಿರುವಂಥ ಪಾದ್ರಿಗೆಲ್ಲ ಫೆಸಿಲಿಟಿ ಇದೆ. ಆದರೆ RSSನಲ್ಲಿ ಶಾಖೆನ ಪ್ರತಿನಿತ್ಯನೂ ಬೆಳಗ್ಗೆ ಹೋಗ್ಬಿಟ್ಟು 6:30ಗೆ ಹೋಗಿ ಶಾಖೆನ ಮಾಡೋರಿಗೆ ಯಾವ ಸಂಬಳನೂ ಇಲ್ಲ. ಅವನ ಸ್ವಂತ ಆಸಕ್ತಿಯಿಂದ, ದೇಶದ ಬಗ್ಗೆ ಅಭಿಮಾನದಿಂದ ಆತ ಅಲ್ಲಿ ಬರ್ತಾನೆ. ಸ್ವಾತಂತ್ರ್ಯಕ್ಕೆ RSSನ ಕೊಡುಗೆ ಏನು ಅಂತ ಕೇಳ್ತಾನೆ ಇರ್ತಾರೆ. 2ನೇ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾದವ್ರು ಯಾರು?
RSSನವರೇ ಇದ್ದಾರೆ. ಕೈಯಲ್ಲಿ ಲಾಠಿ ಹಾಕಬೇಕು. ಸಮವಸ್ತ್ರ ಸಮಿತಿ ಅಂತ ಹೇಳ್ತೀವಿ. ಈಗ RSSದು ಸಮವಸ್ತ್ರ ಏನು? ಮೊದಲು ಚಡ್ಡಿ ಇತ್ತೀಗ ಪ್ಯಾಂಟ್ ಬಂದಿದೆ, ಬೂಟು, ಶರ್ಟು, ಅದನ್ನು ಇಲ್ಲಿವರೆಗೂ ಕೂಡ ಫೋಲ್ಡ್ ಮಾಡ್ಕೊಳ್ತಾರೆ, ಕ್ಯಾಪ್ ಇದೆ, ಲಾಠಿ ಇದೆ. ಇದು ಆಗಿಂದ ಬರುವಂತಹ ಅವರ ಸಮವಸ್ತ್ರದ ಒಂದು ಭಾಗ ಲಾಠಿ. ಅದನ್ನ ಯಾರಿಗೂ ಬೆದರಿಸೋಕ್ಕಲ್ಲ. ಈಗ ಗೊತ್ತಾಯ್ತು. ಹಾಗೆ ನೀವು ನೋಡಿ ಸಿಖ್ರಲ್ಲಿ ಕಿರ್ಪನ್ ಇದೆ. ನೀವು ಇವತ್ತು ಏರ್ಪೋರ್ಟಲ್ಲಿ ಹೋದ್ರೂ ಕೂಡ, ಏರ್ಪೋರ್ಟು ನಿಮಗೆ ಡೊಮೆಸ್ಟಿಕ್ ಏರ್ಪೋರ್ಟಲ್ಲಿ ಹೋದ್ರೂ ಕೂಡ ಕಿರ್ಪನ್ ಅಲೋ ಇದೆ. 6 ಇಂಚಿನ ಹೌದು ಫ್ಲೈಟಲ್ಲಿ ತೊಗೊಂಡೋಗಿ 6 ಇಂಚಿನ ಚಾಕುವನ್ನು ತಗೊಂಡೋಗ್ಲಿಕ್ಕೆ ಅದು ಇಟ್ ಈಸ್ ಪಾರ್ಟ್ ಆಫ್ ದೇರ್ ಕಸ್ಟಮ್, ಅವ್ರ ಯೂನಿಫಾರ್ಮ್ ಅದು. ನಮ್ಮ ಕೊಡಗಿನ, ನಾನು ಕೊಡಗಿನ ಸಂಸದನಾಗಿದ್ದೆ, ನಮ್ಮ ಕೊಡಗಿನ ಜನ, ನಮ್ಮ ಕೊಡವರು ಪಿಚ್ಚ ಕತ್ತಿ ಇಡ್ತಾರೆ, ಇಷ್ಟು ನೋಡಿದು ಮಚ್ತಾರೆ ಇದೆ ಅದು ಅವರ ಸಾಂಪ್ರದಾಯಿಕ ಉಡುಗೆಯ ಒಂದು ಭಾಗ. ನೀನು ಯಾಕಪ್ಪ ಪಿಚ್ಚ ಕತ್ತಿ ಇಟ್ಕೊಂಡಿದ್ಯಾ, ಅಂತ ಕೊಚ್ಚಕ್ಕೆ ಬರ್ತಿದ್ಯಾ ಅಂತ ಕೇಳ್ತಾರ. ಇವ್ರು RSSನವರು ಲಾಠಿ ಹಿಡ್ಕೊಂಡು ಇದು ಪಥಸಂಚಲನ ಮಾಡುವಾಗ ಈ 100 ವರ್ಷದಲ್ಲಿ ಆ ಲಾಠಿನ ಯಾರ ಮೇಲಾದ್ರೂ ಬೀಸಿದ್ ನೋಡಿದ್ದೀರಾ? ಆ ಲಾಠಿನ ಯಾರಿಗಾದ್ರು ಚುಚ್ಚಿದ್ ನೋಡಿದ್ದೀರಾ? ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಆದರೆ ಎಲ್ಲರೂ ಒಟ್ಟಿಗೆ ಸೇರಿಬಿಟ್ಟು ಪ್ರಾರ್ಥನೆ ಮುಗಿಸಿ ಬಂದು ಒಟ್ಟಿಗೆ ಬಂದು ಕಲ್ಲೊಡೆದಿರೋರು ನೋಡಿದ್ದೀವಿ. ಆ ಲಾಠಿ ಹಿಡ್ಕೊಂಡು ಪಥಸಂಚಲನದಲ್ಲಿ ಹೋಗ್ತಾ ಇರುವಂಥ RSSನವರು ಆ ಲಾಠಿನ ಹೆಗಲಿಂದ ತೆಗೆದುಬಿಟ್ಟು ಇನ್ನೊಬ್ಬರ ಮೇಲೆ ಬೀಸಿದ್ದನ್ನು ಯಾವತ್ತೂ ನಾವು ನೋಡಿಲ್ಲ. ಮತ್ತೆ ಯಾಕೆ ಭಯ? ಒಂದು ಸಮಾಜದಲ್ಲಿ ಕ್ಷೋಭೆಯನ್ನು ತರುವಂತಹ ಒಂದು ಸಣ್ಣ ಘಟನೆ ಈ 100 ವರ್ಷಗಳ ಇತಿಹಾಸದಲ್ಲಿ ಇತ್ತು ಅಂದಿದ್ದರೆ ನೀವು ಆತಂಕವನ್ನು ವ್ಯಕ್ತಪಡಿಸ್ಬೋದಿತ್ತು. ಒಂದು ಉದಾಹರಣೆನೂ ಇಲ್ಲ. ಅವರು ಸಮವಸ್ತ್ರದ ಒಂದು ಭಾಗವಾಗಿರುವ ಒಂದು ಲಾಠಿ ಇಟ್ಕೊಂಡು ಇವ್ರಾಕೆ ಲಾಠಿ ಇಟ್ಕೊಳ್ತಾರೆ, ಇವ್ರಾಕೆ ಲಾಠಿ ಇಟ್ಕೊಳ್ತಾರೆ ಅಂತ ಇವ್ರು ಹೇಳಿದರೆ ಅದಕ್ಕೆ ನಾವು ಏನು ಉತ್ತರ ಕೊಡ್ತಾರೆ? 100% ತಪ್ಪು ನಿಮ್ದೆ. ಈ ದೇಶಕ್ಕೆ ನಿಮ್ಮಿಂದ ಒಂದು ಸಣ್ಣ ಸಹಾಯ, ಸ್ಮಾಲ್ ಹೆಲ್ಪ್, ನೋ ಚಾನ್ಸ್ ಅಷ್ಟೇ.